ಗುರೂಜಿ ನಾನು BBM ಓದಿದ್ದೀನಿ. BBM ಓದಿ ನಂಗ್ ಕ್ಯಾಂಪಸ್ ಇದ್ರಲ್ಲಿ ಕೆಲ್ಸ ಸಿಕ್ತು. ಒಂದ್ ಸಾಫ್ಟ್ವೇರ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದೆ. ಇಯರ್ಫೋನ್ ಹಾಕೊಂಡಿದ್ದೀರಾ? ಬ್ಲೂಟೂತ್ ಕನೆಕ್ಟರ್ ಇದೆ. ತೆಗೆದ್ಬಿಟ್ಟು ಮಾತಾಡುವ, ನಂಗೆ ಹಿಂಸೆ ಆಗ್ತಿದೆ. ಓ- ಆಮೇಲೆ ಕೇಳ್ಕೊಳ್ಬಹುದು, ಲೈವಲ್ಲಿ ಇರುತ್ತೆ, ನೀವು ಆಮೇಲೆ ಕೇಳ್ಕೊಳ್ಬಹುದು. ಓಕೆ ಮಾತಾಡು. ಗುರೂಜಿ ನನ್ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಕೆಲ್ಸ ಸಿಕ್ತು. ಕೆಲ್ಸ ಮಾಡ್ತಿದ್ದೆ ನಾನು. ಓಕೆ. ನಮ್ ಮನೇಲಿ ಹೀಗೆ ನಂಗೆ ಅರೇಂಜ್ ಮ್ಯಾರೇಜ್ ಆಯ್ತು. ಅರೇಂಜ್ ಮ್ಯಾರೇಜ್ ನೋಡಿ ಎಷ್ಟು ವರ್ಷ ಮದುವೆ ಆದ್ರಿ? 21 ಇಯರ್ಸ್ ಡಿಗ್ರಿ ಆಗ್ತಾನೆ ನಂಗೆ ಕೆಲ್ಸ ಸಿಕ್ತು. 21 ಇಯರ್ಸ್ಗೆನೆ ಮದ್ವೆ ಆಯ್ತು. ಓಕೆ. ಹೇಳುವ. ಹಲೋ. ಹೇಳುವ, ಕೇಳಿಸ್ತಾ ಇದೆ. 21 ಇಯರ್ಸ್ಗೆ ಮದ್ವೆ ಆಯ್ತು ಗುರೂಜಿ. ಅರೇಂಜ್ ಮ್ಯಾರೇಜ್ ಅವರು ನಾನು ನೋಡಿ ಮನೇಲಿ ನೋಡಿ ಮದ್ವೆ ಮಾಡಿದ್ದು. ಓಕೆ. ಚೆನ್ನಾಗೇ ಇದ್ವಿ, ಅಂಡರ್ಸ್ಟ್ಯಾಂಡಿಂಗು ನಾವಿಬ್ರು. ಚೆನ್ನಾಗೇ ಇತ್ತು ನಮ್ ಫ್ಯಾಮಿಲಿ ಎಲ್ಲ. ಒಂದೇ ವರ್ಷಕ್ಕೆ ಮಗು ಆಯ್ತು. ಫಸ್ಟ್ ವರ್ಷಕ್ಕೆ ಅವರು ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಚೆನ್ನಾಗೇ ಇತ್ತು. ಆಮೇಲೆ ಮಗು ಹುಟ್ಟಿದ್ದು ಆದ್ಮೇಲೆ 4 ಇಯರ್ಸ್ ಆದ್ಮೇಲೆ ಇನ್ನ ಒಂದು ಹೆಣ್ಮಗು, ಇಬ್ರು ಹೆಣ್ಮಕ್ಳು ನನ್ಗೆ. ಅವಳು 9 ಇಯರ್ಸ್, ಅವಳು 4 ಇಯರ್ಸ್. ಆಮೇಲೆ ಇವರು ಕೆಲ್ಸ ಒಂದು ಚೇಂಜ್ ಮಾಡಿದ್ರು. ಫಸ್ಟ್ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತಿದ್ರು, ಆಮೇಲೆ ಇನ್ನೊಂದು ಪೇಪರ್ ಫ್ಯಾಕ್ಟ್ರಿಗೆ ಚೇಂಜ್ ಆದ್ರು. ಈಗ ಒಂದು 3 ಇಯರ್ಸ್ ಬ್ಯಾಕ್ ನಮ್ಮ ಮನೆಯವರು. ಅಲ್ಲಿ ಏನಾಯ್ತು ಅಂದ್ರೆ ಇವ್ರಿಗೆ ತುಂಬಾ ಒಳ್ಳೆಯವರು ನಮ್ಮ ಯಜಮಾನ್ರು. ಆತರ ಏನು ಕಂಪ್ಲೇಂಟ್ಸ್ ಇಲ್ಲ. 4 ಜನಕ್ಕೆ ಸಹಾಯ ಮಾಡೋರು, ನನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ತುಂಬಾ ಒಳ್ಳೆಯವರು. ಏನಾಯ್ತು ಏನು ಅಂತ ಗೊತ್ತಿಲ್ಲ. ಈ ಕಂಪನಿ ಚೇಂಜ್ ಮಾಡಿದಾಗ ಅವ್ರಿಗೆ ಅಲ್ಲೊಂದು ಹುಡುಗಿ ಪರಿಚಯ ಆಗಿದ್ದಾಳೆ. ಇವರು ಸೂಪರ್ವೈಸರು, ಅವ್ರ ಕೈ ಕೆಳಗೆ ಕೆಲಸ ಮಾಡೋ ಹುಡುಗಿ. ಆ ಹುಡ್ಗಿಗೂ ಮದ್ವೆ ಆಗಿದೆ, 2 ಮಕ್ಳಿದ್ದಾರೆ. ಇಲ್ಲಿ ಸಮಸ್ಯೆ ಅಂದ್ರೆ ಆ ಹುಡ್ಗಿಯವರ ಯಜಮಾನ್ರ ಸಮಸ್ಯೆ. ಏನ್ ಸಮಸ್ಯೆ? ಅವರು ಸರಿ ಇಲ್ಲ. ಆ ಹುಡ್ಗಿ ಜೊತೆ ನಾನು ಮಾತಾಡಿದೀನಿ. ಅವರು ತುಂಬಾ ಹುಡ್ಗಿ ಟಾರ್ಚರ್ ಮಾಡೋದು, ಜಸ್ಟ್ ದುಡ್ಕೊಂಡ್ ಹೋಗಿ ಕೊಡ್ಬೇಕು ದುಡ್ಡು. ಅವಳ ಮನಸ್ಥಿತಿ, ಅವಳ ಇಷ್ಟ ಕಷ್ಟಗಳು ಏನು ಅರ್ಥ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ. ಆ ಹುಡ್ಗಿ ತುಂಬಾ ಒಳ್ಳೆಯವಳು, ತುಂಬಾ ಅಂದ್ರೆ ತುಂಬಾ ಒಳ್ಳೆಯವಳು. ಅಕಸ್ಮಾತ್ ಆಗಿ ಇವ್ರಿಗೆ ಪರಿಚಯ ಆಗಿರೋದು, ಹಂಗೆ ಇವ್ರು ನನಗ್ ಪರಿಚಯ ಮಾಡ್ಕೊಟ್ರು. ನಾನ್ ಮಾತಾಡ್ದೆ. ಇವರು ಇವಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು 3 ಇಯರ್ಸ್ ಇಂದ ಆಗಿರೋದು ಇದು. ಮಾತಾಡ್ಕೊಂಡು ಇವ್ರಿಗೆ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಇಷ್ಟ ಬಂದ್ಬಿಟ್ಟಿದೆ ಗುರುಜಿ. ಯಾರಿಗೆ? ನಮ್ ಯಜಮಾನ್ರಿಗೆ, ಆ ಹುಡುಗಿಗೆ. ಬಟ್ ಅವರ ಗಂಡನ ಜೊತೆ ಸಂಬಂಧ ಚೆನ್ನಾಗಿಲ್ಲ ಅನ್ನೋ ವಿಚಾರ ಸ್ವಯಂ ಗಂಡ ಸ್ವಂತ ಆಸಕ್ತಿಯಿಂದ ತಿಳ್ಕೊಂಡಿರೋದ, ಅಥವಾ ಈ ಹೆಣ್ಣು ನಿಮ್ ಗಂಡನಿಗೆ ಹೇಳಿರೋದ? ಅವ್ರು ಕೆಲ್ಸ ಮಾಡೋ ಜಾಗದಲ್ಲಿ ಆ ಹುಡ್ಗಿ ತುಂಬಾ ಸೈಲೆಂಟ್ ಆಗಿ ಇದ್ಲಂತೆ. ಅವ್ರು ನನ್ಗೆ ಪ್ರತಿಯೊಂದು ವಿಷಯನೂ ಹೇಳಿದ್ದಾರೆ. ಆ ಟೈಮ್ಗೆ ಏನ್ ನಡೀತಾ ಇದೆ, ಇವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ನನ್ನ ಹತ್ರ ಶೇರ್ ಮಾಡಿದ್ದಾರೆ. ಯಾವ್ದನ್ನು ನನ್ನ ಹತ್ರ ಮುಚ್ಚಿಟ್ಟಿಲ್ಲ. ಕೆಲ್ಸ ಮಾಡೋ ಜಾಗದಲ್ಲಿ ತುಂಬಾ ಸೈಲೆಂಟ್, ತುಂಬಾ ಡಿಸಿಪ್ಲಿನ್ ಆಗಿರ್ತಿರ್ಲಿಲ್ಲ ಹುಡ್ಗಿ. ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ. ಇವ್ರು ಡೇ ಬೈ ಡೇ ಮಾತಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಿದ್ದಾರೆ. ಕೆಲ್ಸ ಆದ್ಮೇಲೆ ಕೂಡ ಹುಡ್ಗಿ ಫೋನ್ ಮಾಡಿ ಮಾತಾಡ್ತಾ ಇರ್ಲಿ ಇವ್ರ ಹತ್ರ. ಈ ತರ ಆಫೀಸಲ್ಲಿ ಒಂದಿನ ಏನೋ ಗಲಾಟೆ ಟೈಮಲ್ಲಿ ಇವ್ರೇನೋ ಹುಡ್ಗಿನ ಒಂದ್ ಮಾತ್ ಬೈದಿದ್ದಾರೆ, ಸರಿಯಾಗಿ ಕೆಲ್ಸ ಮಾಡ್ತಿಲ್ಲ ಅಂತ. ಆ ಟೈಮಲ್ಲಿ ಆ ಹುಡ್ಗಿ ಫೋನ್ ತಗೊಂಡು, ನಂಗ್ ಮನೇಲೂ ಈ ತರ ಪ್ರಾಬ್ಲಮ್ಸ್ ಇದೆ, ಆಫೀಸಲ್ಲಿ ನೀವು ನನ್ಗೆ ಈ ತರ ಬೈತಾ ಇದ್ದೀರಾ ಅಂತ ಶುರು ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ನಮ್ ಯಜಮಾನ್ರು ಒಳ್ಳೆಯವ್ರೆ, ಯಾವಾಗೂ 4 ಜನಕ್ಕೆ ಹೆಲ್ಪ್ ಮಾಡೋದು, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತಾರೆ. ಆತ ಬೇರೆ ಏನು ಹ್ಯಾಬಿಟ್ಸ್ ಇರ್ಲಿಲ್ಲ ಅವ್ರಿಗೆ. ಈ ಪರಿಚಯದಿಂದ ಏನಾಯ್ತು, ಅವ್ರಿಗೆ ಇವಾಗ 3 ಇಯರ್ಸ್ ಇಂದ ಆಗಿರೋ ಕತೆ ಇದು. ಒಬ್ರ ಮೇಲೆ ಒಬ್ರು ತುಂಬಾ ಇಷ್ಟಪಡ್ರು. ಆ ಹುಡ್ಗಿನೂ ಇಷ್ಟಪಟ್ಟಿದ್ದಾರೆ. ಫಸ್ಟ್ ಇಷ್ಟಪಟ್ಟಿರೋದ್ ನಮ್ಮ ಮನೆಯವ್ರೆ, ಅದ್ ನಾನೇ ಒಪ್ಕೊಂತೀನಿ. ಇವರೇ ಇಷ್ಟಪಟ್ಟು ಅಷ್ಟು ಒಳ್ಳೆ ಹುಡ್ಗಿಗೆ ಇಷ್ಟು ಕಷ್ಟ ಜೀವನ ಇದೆ ಅಂತ ಇದ್ ಮಾಡ್ಕೊಂಡು ಆ ಹುಡ್ಗಿ ಜೊತೆ ಮಾತು ಬೆಳೆಸಿ, ಫೋನಲ್ಲೆಲ್ಲ ಮಾತಾಡಿ ಒಬ್ರಿಗೊಬ್ರು ಅವ್ರದೆಲ್ಲ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ಅಂತ ಶುರುವಾಗಿ ಅದು ಲವ್ ತರ ತಿರುಗ್ಬಿಟ್ಟಿದೆ. ಫಸ್ಟ್ ಇಯರ್ ಎಲ್ಲ ಈ ತರ ಇದ್ದವ್ರು 1 ಇಯರ್ ಆದ್ಮೇಲೆ ಏನಾಯ್ತು, ಅವ್ರ ಮನೇಲಿ ಅವ್ರ ಹಸ್ಬೆಂಡ್ಗೆ ಗೊತ್ತಾಗೋಗಿದೆ ಇವ್ರು ಮಾತಾಡ್ತಾ ಇರೋದು. ಫೋನಲ್ಲಿ ರೆಕಾರ್ಡಿಂಗ್ ಏನೋ ಕೇಳಿಸ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿ ಅವರು ಗಲಾಟೆ ಮಾಡಿದ್ದಾರೆ ಗುರೂಜಿ. ಆ ಹುಡ್ಗಿ ಮೇಲೆ ಗಲಾಟೆ ಮಾಡಿದ್ದಾರೆ, ಈ ತರ ಮಾತಾಡ್ತಾ ಇದ್ಯಾ ನೀನು, ಹಂಗೆ ಹಿಂಗೆ ಅಂತ. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಆ ಹುಡ್ಗಿಗೆ ಯಾರು ಅಪ್ಪ ಅಮ್ಮ ಸಪೋರ್ಟ್ ಇಲ್ಲ. ಈ ತರ ಅವ್ರೇನೋ ಸಪ್ರೇಟ್ ಆಗ್ಬಿಟ್ಟಿದ್ದಾರೆ.
ಅಕ್ಕ ತಂಗಿರಿದ್ದಾರೆ, ಯಾರು ಸಹಾಯ ಮಾಡೋರಿಲ್ಲ. ಆ ಹುಡ್ಗಿದು ಒಂಥರ ಯಾರು ಇಲ್ಲ. ಹೊಡೆದ್ರು ಬಡದ್ರು ಕೇಳಿದ್ರು, ಆ ಹುಡ್ಗಿಗ್ ಅವ್ರ ಗಂಡ ಏನ್ ಟಾರ್ಚರ್ ಕೊಟ್ರು ಬಂದು ನಮ್ ಮಗುಗ್ ಹಿಂಗ್ ಮಾಡ್ತಿದ್ಯಾ ಅಂತ ಕೇಳಕ್ ಯಾರು ಇಲ್ಲ ಅವ್ರ ಕಡೆಯಿಂದ. ಹ್ಮ್ 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 ಸೊ ಇವ್ರು ಈ ತರ ಮಾಡಿದ್ದಾರೆ. 1 year ಆದ್ಮೇಲೆ ಜಗಳ ಆದಾಗ ಏನ್ ಮಾಡಿದಾರೆ ಆ ಹುಡ್ಗಿ, ಎಲ್ಲಾರು ತಪ್ಪು ಸಹಜ ಮಾಡ್ತಾರೆ, ಬಟ್ ಆ ಹುಡ್ಗಿ ಏನ್ ಮಾಡಿದಾರೆ, ಇಲ್ಲ ಆಗದೆ ಇರೋದನ್ನ ಒಂದ್ ಆಗಿದೆ ಅಂತ ಅವ್ರ ಹಸ್ಬೆಂಡ್ ಹತ್ರ ಹೇಳ್ಬಿಟ್ಟಿದ್ದಾಳೆ. ಹೌದು ನಂಗೆ ಅವ್ರಂದ್ರೆ ಇಷ್ಟ, ನಮ್ಮಿಬ್ರು ಮದ್ವೆ ಎಲ್ಲ ಆಗೋಗಿದೆ ಅಂತ ಸುಳ್ಳು ಹೇಳಿದಾಳೆ ಆ ಹುಡ್ಗಿ. ಏನ್ ಕಾರಣಕ್ಕೆ? ಆ ತರ ಹೇಳಿದ್ರೆ ಅವ್ರು ಬಿಟ್ರೆ ಇವ್ರ ಜೊತೆ ಬಂದಿರ್ಬೋದು Okay. ಅಂತ ಹೇಳಿದಾಳ ಹುಡ್ಗಿ. ನಾನು ಮಾತಾಡ್ದೆ, ಈ ತರ ಯಾಕೆ ಹೇಳ್ದೆ ನೀನು, ಸುಳ್ಳು ಹೇಳ್ಬಾರ್ದಿತ್ತಲ್ವಾ, ಇವಾಗ ನಿನ್ ಸಂಸಾರ ಹಾಳಾಗಿದೆ. ಅಂದ್ರೆ ಆವಾಗಿಂದ ಅದು ಆ ಹೇಳಿಕೆ ಸ್ವಯಂ ಪ್ರೇರಿತವೋ ಅಥವಾ ಗಂಡನಿಂದ ಹೇಳಿಸಿದ? ಇಲ್ಲ ಆ ಹುಡ್ಗಿನೇ ಹೇಳಿರೋದು. ನಾನ್ ಕೇಳ್ದೆ ಯಾವ ವಿಷಯಕ್ ನೀನ್ ಆತರ ಹೇಳ್ದೆ ಅಂದ್ರೆ, ನನಗೆ ಇವ್ರಂದ್ರೆ ತುಂಬಾ ಇಷ್ಟ, ಅವ್ರಂದ್ರೆ ಅವ್ರದ್ದು ಮದ್ವೆ ಆಗ 12-13 ವರ್ಷ ಆಗಿದೆ. 12-13 ಅವ್ರು ಒಂಥರ 18 ವರ್ಷಕ್ಕೆ ಮದ್ವೆ ಮಾಡ್ಕೊಂಡಿರೋದು ಆ ಹುಡ್ಗಿ. ಹ್ಮ್ ಅವಾಗ ನಾಲೆಜ್ ಇಲ್ಲ, ಯಾರೋ ಅವ್ರ ಅಜ್ಜಿ ತಾತ ಸಾಕಿ ಬೆಳೆಸಿ ಅವ್ರ ಚಿಕ್ಕಮ್ಮ ನೋಡಿ ಮಾಡ್ಬಿಟ್ಟಿದ್ದಾರೆ. ಅವ್ರದ್ದೊಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಆ ಹುಡ್ಗಿ ಸ್ವಲ್ಪ ಹೈ ಕ್ಯಾಸ್ಟ್, ಹುಡುಗ ಅವ್ರದ್ದು ಸ್ವಲ್ಪ ಲೋ ಕ್ಯಾಸ್ಟ್. ಅವ್ರು ಕೆಲ್ಸ ಮಾಡೋ ಟೈಮಲ್ಲಿ ಒಬ್ರಿಗೊಬ್ರು ಇಷ್ಟ, ನಾಲೆಡ್ಜ್ ಇಲ್ದೇ ಇರೋ ಟೈಮಲ್ಲಿ ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರು. ಸೊ ಅವ್ರ ಹತ್ರ ತುಂಬಾ ಕಷ್ಟ ಆ ಹುಡ್ಗಿಗೆ. ಅಂದ್ರೆ ಆ ಹುಡುಗಿನೇ ಇಷ್ಟಪಟ್ಟು ಮಾಡ್ಕೊಂಡಿರೋದು ಅದು? ಆ ಟೈಮಲ್ಲಿ ಹೌದು. ಯಾಕಂದ್ರೆ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ, ಅಪ್ಪ ಅಮ್ಮ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಇವ್ರು 3 ಜನ ಹೆಣ್ಮಕ್ಳನ್ನ. ಚಿಕ್ಕಮ್ಮ ಅಜ್ಜಿ ತಾತ ಚಿಕ್ಕಪ್ಪ ಹತ್ರ ಬೆಳ್ದಿರೋ ಹುಡುಗಿ. ಸೊ ಆ ತರ ಇದ್ದಾಗ ಹುಡುಗಿ 10th ನಿಂತೋಗಿದ್ದಾಳೆ. ಎಜುಕೇಶನ್ ಏನ್ ಅಷ್ಟು ಮಟ್ಟಿಗಿಲ್ಲ, 10th ನಿಂತೋಗಿದ್ದಾಳೆ. ಆಮೇಲೆ ಹಿಂಗೆ ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಆ ಹುಡುಗನ ಅಲ್ಲೇ ನೋಡಿ ಅವನು ಹಿಂದೆ ಬಂದು ಈ ತರ ಇಷ್ಟ ಪಡ್ತಾ ಇದೀನಿ, ಮದ್ವೆ ಆಗ್ತೀನಿ ಅಂದ್ರೆ ಇವ್ರ ಮನೆಗ್ ಹುಡುಗಿಯವ್ರ ಮನೆಗ್ ಬಂದು ಒಪ್ಸಿ ಮಾಡ್ಕೊಂಡಿರೋದು ಆ ಹುಡ್ಗ ಸ್ವಲ್ಪ ಲೋ ಕ್ಯಾಸ್ಟ್, ಇವ್ರು ಸ್ವಲ್ಪ ಹೈ ಕ್ಯಾಸ್ಟ್. ಮನೇಲಿ ಇವಾಗ ಹೆಣ್ಮಗು ಇಷ್ಟ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಅವ್ರು ಮಾಡಿ ಕೈ ತೊಳೆದು ಬಿಟ್ಟಿದ್ದಾರೆ, ಏನು ಯೋಚನೆ ಮಾಡದಿರ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ ಗುರೂಜಿ. ನಾನು ಆ ಹುಡ್ಗಿ ಜೊತೆ ಮಾತಾಡ್ತೀನಿ, ಈಗ್ಲೂ ಮಾತಾಡ್ತೀನಿ. ಆ ಹುಡ್ಗಿ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ. 10-12 ವರ್ಷದಿಂದ ಸಂತೋಷ ಅನ್ನೋದೇ ಇಲ್ಲ ಹುಡ್ಗಿ ಲೈಫ್ ಅಲ್ಲಿ. ಓಕೆ, ಅದೊಂದ್ ಬಿಡು. ಅಲ್ಲಿ ಆಕೆ ಹೇಳಿದ್ಲು ಏನು, ನಾನು ಆ ವ್ಯಕ್ತಿಯನ್ನು ತುಂಬಾ ಇಷ್ಟಪಟ್ಟಿದ್ದೀನಿ, ನಮ್ ನಡುವೆ ಎಲ್ಲ ನಡೆದು ಹೋಗಿದೆ. ಅದಾದ್ಮೇಲೆ ಆತನ ರಿಯಾಕ್ಷನ್? ಅದಾದ್ಮೇಲೆ ಏನಾಯ್ತು ಅಂದ್ರೆ ಅವನ್ ಏನ್ ಮಾಡಿದಾನೆ, ನಮ್ಗೆ ಫೋನ್ ಮಾಡಿದ್ರು, ಈ ತರ ಪ್ರಾಬ್ಲಮ್ ಆಗಿದೆ, ಮನೆ ಹತ್ರ ಬರ್ತೀವಿ ಮಾತಾಡ. ಸರಿ, ನಾವ್ ಒಂದ್ ಕಡೆ ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಮಾತಾಡಿದ್ವಿ. ಆ ಕ್ಷಣದಲ್ಲಿ ಅವನ್ ಏನ್ ಮಾಡ್ದ, ನಿಂಗ್ ಬೇಕಾ ಅಂತ ಕೇಳ್ದ ಆ ಹುಡ್ಗಿನ ನಮ್ ಮುಂದೆ. ನನಗ್ ಬೇಕಂದ್ರೆ ಬಿಟ್ಬಿಟ್ಟು ಹೋಗ್ಬಿಟ್ಟ ನಮ್ಮ ಹತ್ರ ಹುಡುಗಿನ. ನಿಮಿಷ, ಯಾರನ್ನ ಕೇಳದ ಬೇಕಂತ? ಅವ್ರ ಹೆಂಡ್ತಿನ, ಆ ಹುಡುಗಿನ, ಆ ಗಂಡ ಅವ್ರ ಹೆಂಡ್ತಿನ ಕೇಳ್ದ. ಬಟ್ ನಿಮ್ ಗಂಡ ನೀವು ಅಲ್ಲೇ ಇದ್ರಿ? ಅಲ್ಲೇ ಇದ್ದೆ, ಅದೇ ಪ್ಲೇಸ್ ಅಲ್ಲಿ ಇದ್ವಿ. ಸೊ ನಿಮ್ ಗಂಡನ್ ಜೊತೆ ಅವ್ರ ಗಂಡ ಏನ್ ಮಾತಾಡ್ದ? ಅವ್ರು ಏನಕ್ಕೆ ಹಿಂಗೆಲ್ಲ ಮಾಡ್ತಿದ್ಯಾ, ನನ್ನ ಹೆಂಡತಿ ಜೊತೆ ಯಾಕೆ ಈ ತರ ಮಾತಾಡ್ತಾ ಇದ್ಯಾ ಅಂತೆಲ್ಲ ಕೇಳಿದ್ರು. ಇವ್ರು ನಾವ್ ನಾರ್ಮಲ್ ಆಗಿ ಮಾತಾಡ್ತಾ, ಅವ್ರಿಗೆ ಫ್ರೆಂಡ್ಸ್ ಆಗಿ ಇದ್ದಿದ್ದಷ್ಟೇ. ಅವರು ಫ್ರೆಂಡ್ಸ್ ಆಗಿ ಇದ್ರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರು. ಬಟ್ ನಮ್ಗೂ ಮಕ್ಳಿದೆ ಅವಳಿಗೂ ಮಕ್ಳಿದೆ ಅಂತ ಅರ್ಥ ಮಾಡ್ಕೊಂಡು ಜಸ್ಟ್ ಫ್ರೆಂಡ್ ಆಗೇ ಹೋಗೋಣ ಅನ್ಕೊಂಡೆ ಮಾತಾಡ್ಕೊಂಡಿದ್ರು. ಯಾವ ಗಂಡ ಹಿಂಗ್ ಮಾಡಿದಾಗ ಫ್ರೆಂಡು ಅದ್ ಯಾವ್ದವ ಅದು? ಈ ವಿಷಯ ನಾನು ಮುಂದೆ ಕೇಳ್ತೀನಿ. ಈಗ ಮಾತಾಡ್ತಿದ್ದಾರೆ ಅಂದಾಗ ನಾವು ಫ್ರೆಂಡು ಅಂದ್ಬಿಟ್ರೆ ಆ ಗಂಡ ಅವ್ನು ಕೆಟ್ಟವನು ಒಳ್ಳೆ ಆಮೇಲೆ ಮಾತಾಡೋಣ. ಒಬ್ಬ ಗಂಡ ಹಂಗೆ ಕೇಳಿದಾಗ ನಾವು ಫ್ರೆಂಡ್ ಆಗಿ ಮಾತಾಡ್ತೀವಿ ಅಂದ್ರೆ ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಮಾತಾಡ್ತಾಳೆ ಅಂದಾಗ ಅದು ಕುದಿಯೋ ವಿಚಾರನೇ ಅದು. ನಾನು ಫ್ರೆಂಡ್ ಆಗಿ ಮಾತಾಡ್ಬಿಟ್ಟಿದ್ದೆ, ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಆಯ್ತು, ಈಗ ನಾಳೆ ನಿನ್ ಬದುಕಲು ಅಂತದ್ದೇನೋ ಬಂತು, ನೀನು ಆ ಜಾಗದಲ್ಲಿ ಇದ್ರೆ ಅದನ್ನೇ ಮಾಡ್ತಿದ್ದೆ. ಸರಿ ಆಯ್ತು. ಅಲ್ಲ ಆತ ಕೇಳ್ದಾಗ ನಿಮ್ ಗಂಡ ಏನಂದ್ರು? ಮಾತಾಡ್ತಿದ್ದೆ ಅಂದ್ರೆ ಅವ್ರು ಇವ್ರ ಹತ್ರ ಜಾಸ್ತಿ ಮಾತಾಡಿಲ್ಲ. ಅವನು ಬಂದಿದ್ದ ನಮ್ ಮುಂದೆ ಆ ಹುಡ್ಗಿನ್ ಕೇಳದ, ನಿಂಗ ನಾನ್ ಬೇಕಾ ಅವ್ನ್ ಬೇಕಾ, ಆ ಹುಡ್ಗಿ ಇಟ್ಕೊಂಡ್ ನಂಗೆ ಅವರೇ ಬೇಕು ಅಂತ. ಅವಾಗ ಏನ್ ಮಾಡ್ದ, ಹೌದಾ ಅವನೇ ಬೇಕಾ, ಅವ್ರ ಜೊತೆ ಇಟ್ಕೊಂತ ಬಿಟ್ಬಿಟ್ಟು ಹೋಗ್ಬಿಟ್ಟ ನಮ್ಮ ಹತ್ರ. ನನಗ್ 2 ಹೆಣ್ಮಕ್ಳು, ಅವ್ರಿಗೊಂದ್ ಗಂಡು ಮಗು, 1 ಹೆಣ್ಮಗು ಆ ಹುಡ್ಗಿಗೆ. ಸರಿ, ನಾವು ಆ ಕ್ಷಣದಲ್ಲಿ ಏನ್ ಮಾಡಿದ್ವಿ, ನಮ್ಗೆ ಆ ಹುಡ್ಗಿ ನಮ್ ಲೈಫಲ್ಲಿ ಕರ್ಕೋಬೇಕು ಅನ್ನೋ ಉದ್ದೇಶ ಏನಿಲ್ಲ. ಒಂದು ಮಾರಲ್ ಸಪೋರ್ಟ್ ಆಗಿದ್ವಿ ನಾವಿಬ್ರು ಮಾತಾಡ್ಕೊಂಡು. ಆ ತರ ಬಿಟ್ಟು ಕ್ಷಣದಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ತೋರಿಸ್ತಿಲ್ಲ. ಅವ್ರ ಅಮ್ಮ ಇದಾರೆ, ಬಟ್ ಅವ್ರು ಯಾರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನಾವು ಕರ್ಕೊಂಡೋಗಿ ಅವ್ರ ಅಮ್ಮ ಮನೇಲಿ ಬಿಟ್ವಿ ಆ ಹುಡ್ಗಿನ. ನಮ್ ಜೊತೆ ಕರ್ಕೊಂಡ್ ಹೋದ್ರೆ ಚೆನ್ನಾಗಿರಲ್ಲ, ಸಮಾಜ ಒಪ್ಪಲ್ಲ ಅಂತ ನನಗೂ ಗೊತ್ತು. ಸೊ ಅದಕ್ಕೆ ನಾನ್ ಕರ್ಕೊಂಡೋಗಿ ಅವ್ರ ಅಮ್ಮ ಮನೇಲಿ ಬಿಟ್ಟೆ. ಅವ್ರ ಅಮ್ಮ ಮನೆ ಬಿಟ್ಟಾಗ ಅವನು ನಮ್ಗೆ ಫೋನ್ ಮಾಡ್ತಿದ್ದ,
ಬಿಟ್ಟು ನೆಕ್ಸ್ಟ್ ಮಿನಿಟ್ ಎಲ್ಲೋದ್ಲು ಎಲ್ಲಿದ್ದಾಳೆ ಅಂತ ಬಿಟ್ಬಿಟ್ಟು ಹೋದಲ್ಲ, ಬಿಡಪ್ಪ ಅವಳೇನೋ ಅವಳು ಬದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವ್ ಇಟ್ಬಿಟ್ವಿ. ಆಮೇಲೆ ಅವನಿಗೆ ಗೊತ್ತು, ಗೆಸ್ ಮಾಡಿ ನಾವ್ ಅವ್ರ ಅಮ್ಮ ಮನೆ ಹತ್ರ ಬಿಟ್ಟಿರ್ತೀವಿ ಅಂತ ಅಲ್ಲಿಗೆ ಬಂದ ಅವನು. ಸೊ ನಾನ್ ಮಾತಾಡಿ ಈ ತರ ಏನು ಇಲ್ಲ ಅಣ್ಣ, ಸುಮ್ನೆ ಈ ತರ ಹುಡ್ಗಿಗ್ ಇದ್ ಮಾಡ್ಬೇಡಿ, ನೀವಿಬ್ರು ಚೆನ್ನಾಗಿರಿ, ನಮ್ ಕಡೆ ಅಂತ ಏನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಾವು. 3 days ಅಲ್ಲೇ ಇದ್ಲು. ಆಮೇಲೆ ಆ ಹುಡ್ಗಿನ ಕರ್ಕೊಂಡ್ ಹೋಗಿದ್ದಾನೆ ವಾಪಸ್ ಮನೆಗೆ. ಏನೋ ಅದು ಇದು ಚೆನ್ನಾಗ್ ಹೊಡಿತಾನೆ, ಟಾರ್ಚರ್ ಮಾಡ್ತಾನೆ. ಅದೇ ಟೈಮ್ಗೆ ಅವ್ರ ಮಗಳು ಮೆಚೂರ್ ಆಗಿದ್ದಾಳೆ ಈ ಹುಡ್ಗಿ ಮನೆ ಬಿಟ್ಟು ಬಂದ ಟೈಮಲ್ಲಿ. ಸೊ ಹುಡ್ಗಿನ ವಾಪಸ್ ಕರ್ಕೊಂಡ್ ಹೋಗಿದ್ದಾನೆ. ಈಗ ಮನೆಗ್ ಕರ್ಕೊಂಡೋಗಿ ಹತ್ರ 1.5 ವರ್ಷ ಆಯ್ತು. 1.5 ವರ್ಷದಿಂದ ಅವನು ಆ ಹುಡ್ಗಿನ ಮನುಷ್ಯ ತರಾನೇ ನೋಡ್ತಾ ಇಲ್ಲ, ಹೆಂಡತಿ ತರಾನೇ ನೋಡ್ತಾ ಇಲ್ಲ. ಅವ್ರಿಬ್ರು ಮಧ್ಯೆ ಯಾವ ದೈಹಿಕ ಸಂಪರ್ಕನೂ ಇಲ್ಲ 1.5 ವರ್ಷದಿಂದ. ಅವನು ಈ ವಿಚಾರ ಗೊತ್ತಾಗಿಂದ ಆ ಹುಡ್ಗಿನ ಸೈಡ್ಗೆ ಇಟ್ಬಿಟ್ಟಿದ್ದಾನೆ. ಮನೇಲಿ ಎದ್ದೇಳ್ಬೇಕು, ಕೆಲ್ಸ ಮಾಡ್ಬೇಕು, ಫ್ಯಾಕ್ಟ್ರಿಗೆ ಬರ್ಬೇಕು, ಕೆಲ್ಸ ಮಾಡ್ಬೇಕು, ದುಡ್ಕೊಂಡೋಗ್ ಕೊಡ್ಬೇಕು. ಇಲ್ಲಿ ಇನ್ನೊಂದ್ ವಿಚಾರ ಏನಂದ್ರೆ ಸ್ವಾಮೀಜಿ, ಇಷ್ಟು ಗಲಾಟೆ ಆದ್ರೂನು ಅವ್ನ್ ತಿರ್ಗಾ ಆ ಹುಡ್ಗಿನ್ ನಮ್ ಯಜಮಾನ್ರ ಹತ್ರನೇ ಕೆಲ್ಸಕ್ ಕಳಿಸ್ತಾ ಇದ್ದಾನೆ. ನಾನು ಎಷ್ಟೋ ಹೇಳಿದೀನಿ, ನೀವು ನಿಮ್ ಹೆಂಡತಿ ಒಳ್ಳೆವಳು, ಸರ್ದಿತ್ಕೊಳ್ಳಿ, ನಿಮ್ ಲೈಫ್ ನೀವ್ ನೋಡ್ಕೊಳ್ಳಿ ಅಂತೆಲ್ಲ ಹೇಳಿದೀನಿ. ಆದ್ರೂ ಅವ್ನು ತಿರ್ಗಾ ನಮ್ ಯಜಮಾನ್ರ ಹತ್ರನೇ ಕೆಲ್ಸಕ್ ಕಳ್ಸ. ಸೊ ಅವ್ರಿಬ್ರು ಮಧ್ಯೆ ಬ್ರೇಕಪ್ ಆಗಕ್ ಚಾನ್ಸೇ ಬರ್ತಾ ಇಲ್ಲ. ಆ ಹುಡ್ಗಿ ಮನೇಲಿ ಆಗಿರೋದನ್ನೆಲ್ಲ ಇಲ್ಲಿ ಬಂದು ಶೇರ್ ಮಾಡ್ಕೊಂತಾರೆ. ಅವ್ರು ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟು ಇವಾಗ ಫುಲ್ ನಮ್ ಮನೆಯವರು ಕುಡ್ತಕ್ಕೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಗುರುಜಿ. ಈ ಕಡೆ ಆ ಹುಡ್ಗಿನ್ ಕಾಪಾಡಕ್ಕೂ ಆಗ್ತಾ ಇಲ್ಲ, ಮರಿಯಕ್ಕೂ ಆಗ್ತಾ ಇಲ್ಲ. ನನ್ನಿಂದ ಆ ಹುಡ್ಗಿ ಲೈಫ್ ಹಾಳಾಯ್ತು ಅಂತ ಫುಲ್ ಕುಡ್ತಕ್ಕೆ ವ್ಯಸನಿ ಆಗೋಗಿದ್ದಾರೆ. ಇವಾಗ ನನ್ಗೆ ಆ ಹುಡ್ಗಿನ್ ನೋಡಿದ್ರು ಅಯ್ಯೋ ಅನ್ಸ್ತಾ ಇದೆ. ಇವ್ರು ಸ್ಥಿತಿ ನೋಡಿದ್ರು ನನ್ ಜೀವನ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಇದ್ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಗುರುಜಿ ನನ್ಗೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಎಷ್ಟೋ ಅಪೋಸ್ ಮಾಡ್ದೆ, ಇದೆಲ್ಲ ಬೇಡ, ಸರಿ ಇಲ್ಲ, ಮಾತಾಡ್ಕೊಡ್ತು ಅಂತ. ಅದ್ರಿಂದ ನಮ್ಮಿಬ್ರು ಮಧ್ಯೆ ತುಂಬಾನೇ ಗ್ಯಾಪ್ ಬಂತು, ಜಗಳಗಳು ಆ ವಿಷಯಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹುಡ್ಗಿಗೂ ಹೇಳ್ತಿದ್ದೆ ಇದೆಲ್ಲ ಬೇಡ, ಈ ತರ ಮಾಡ್ಕೊಡ್ದು ಅಂತ. ಬಟ್ ಅವಳ ಜೀವನದಲ್ಲಿ ಆಗೋ ಒಂದೊಂದ್ ವಿಚಾರನು ಅವ್ರಿಬ್ರು ಒಂದ್ ಮಾಡ್ಬಿಡ್ತು. ನಿಮ್ಮ ಗಂಡನಿಗೆ ಸ್ವಯಂ ಈಕೆಯನ್ನ ವಶ ಮಾಡಿಕೊಳ್ಳುವ ಇಚ್ಛೆ ಇತ್ತೋ ಇದೆಯೋ ಏನದು ಕತೆ? ಗುರುಜಿ ಅರ್ಥ ಆಗ್ಲಿಲ್ಲ. ನಿಮ್ಮ ಗಂಡನಿಗೆ ಆಕೆಯನ್ನ ಪಡ್ಕೊಳ್ಳೋ ಬಯಕೆ ಇದೆಯಾ ನಿಜವಾಗ್ಲು? ಅಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಹುಡ್ಗಿ ಸಿಚುವೇಶನ್ ಎಲ್ಲ ನೋಡಿ ಒಂಥರ ಕರುಣೆ ಹುಟ್ಟಿದೆ ಹುಡ್ಗಿ ಮೇಲೆ. ಅಯ್ಯೋ ಇಷ್ಟು ಒಳ್ಳೆ ಹುಡ್ಗಿಯೇ, ಇಷ್ಟು ಕಷ್ಟ. ಅವರು ಫೋನಲ್ಲಿ ಮಾತಾಡ್ತಿದ್ರು ಗುರುಜಿ, ಅವ್ರ ಹಸ್ಬೆಂಡ್ಗೆ ಗೊತ್ತಿಲ್ದಿರಾ ಮನೇಲಿ ಇನ್ನೊಂದ್ ಫೋನ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಅವ್ರು ಶಿಫ್ಟ್ಗಳಿತ್ತು. ಸೊ ಆ ಶಿಫ್ಟ್ ಟೈಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದಾರೆ. ಕಂಪ್ಲೀಟ್ ಅವಳ್ದು ಚಿಕ್ಕ ವಯಸ್ಸು, ಅವ್ಳು ಬೆಳ್ದಿರೋದು, ಅವ್ಳ ಮ್ಯಾರಿಡ್ ಲೈಫು, ಏನೇನ್ ಲೂಪ್ ಹೋಲ್ಸ್ ಇದೆಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದಾಳೆ. ಇವರು ಹಂಗೆ ಎಲ್ಲಾ ಮಾತಾಡ್ಕೊಂಡಿದ್ದಾರೆ. ಇವ್ರು ಫಸ್ಟ್ ಸ್ಟಾರ್ಟಿಂಗ್ ಹುಡ್ಗಿ ಮೇಲೆ ಕರುಣೆ ಅಂತ ಶುರುವಾಗಿ ಅದು ಪ್ರೀತಿಯಾಗಿ ತಿರುಗ್ಬಿಟ್ಟಿದೆ. ನಾನೇನಾದ್ರೂ ಮಾಡಿ ಹುಡ್ಗಿನ್ ಕಾಪಾಡ್ಬೇಕು, ಒಂದ್ ಒಳ್ಳೆ ಲೈಫ್ ಕೊಡ್ಬೇಕು ಅಂತ ಇದ್ ಮಾಡ್ತಿದ್ದೆ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಅಪೋಸ್ ಮಾಡ್ದೆ, ಇಬ್ರಿಗೂನು ಮಾಡ್ದೆ, ಇದು ಬೇಡ ಅಂತ. ಬಟ್ ಅವ್ರು ನನ್ ಮಾತ್ ಕೇಳಿಲ್ಲ. ಆಮೇಲೆ ಹೋಗ್ತಾ ನಾನು ಹುಡ್ಗಿದ್ನೆಲ್ಲ ನಡೀತಾ ಇರೋದ್ ನೋಡಿ ಇವಾಗ ನಾನು ಒಪ್ಕೊಂಡ್ಬಿಟ್ಟಿದೀನಿ, ಸರಿ ಹೆಂಗಿದ್ರೆ ಹಂಗಾಗೋಗ್ಲಿ ನನ್ನ ಹಣೆ ಬರದಲ್ಲಿ ಅಂತ ನಾನು ಮಾತಾಡ್ತೀನಿ, ಅವರು ಮಾತಾಡ್ತಾರೆ. ಕೆಲ್ಸ ಜಾಗದಲ್ಲೂ ಹೋಗಿ ಮಾತಾಡ್ತೀನಿ, ಆಚೆಗಡೆ ಮೀಟ್ ಆಗಿ ಮಾತಾಡ್ತೀವಿ. ಬಟ್ ಇದೆಲ್ಲ ಅವ್ರ ಹಸ್ಬೆಂಡ್ ಗೊತ್ತಿಲ್ಲ. ಆಮೇಲಿಂದ ಅವ್ರು ಏನ್ ಮಾಡ್ತಿದಾರೆ ಅವ್ರ ಹಸ್ಬೆಂಡ್ ಅಂದ್ರೆ, ನೀನ್ ಸುಮ್ನೆನೆ ಕೆಲ್ಸ ಒಂದು ನೆಪ, ನೀನ್ ತಿರ್ಗಾ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ಯಾ, ಅವ್ರ ಹತ್ರ ಮಾತಾಡ್ತೀಯ, ಹಂಗೆ ಹಿಂಗೆ ಅವ್ರ ಇವ್ರ ಮಾತುಗಳೆಲ್ಲ ಕೇಳಿ ಯಾವಾಗೂ ಹುಡ್ಗಿಗ್ ಟಾರ್ಚರ್ ಮಾಡೋದು. ಮೆಂಟಲ್ ಟಾರ್ಚರ್ ಅಂತಾರಲ್ಲ, ಯಾರು ಇಲ್ದೆ ಎಲ್ಲ ಮಕ್ಳು, ಅವ್ರ ಅತ್ತೆ ಎಲ್ಲ ಇದಾರೆ, ಅವರೆಲ್ಲ ಮಲಗದ್ಮೇಲೆ ರೂಮಲ್ಲಿ ಹಾಕೊಂಡು ಹುಡ್ಗಿನ್ ಟಾರ್ಚರ್ ಮಾಡೋದು, ಹೊಡಿಯೋದು, ಕುಚ್ಚಿ ಮಾತಾಡೋದು, ಈ ತರ ಎಲ್ಲಾ ಮಾಡ್ತಿದ್ದಾರೆ ಗುರುಜಿ ಹುಡ್ಗಿಗೆ. ಆಯ್ತಪ್ಪ, ನಿನಗೆ ಅನುಮಾನ ಬರೋಕೆ ಕಾರಣ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದು. ಸರಿ, ನಾನು ಕೆಲಸ ಬಿಡ್ತೀನಿ, ಮನೇಲಿ ಇರ್ತೀನಿ ಅಥವಾ ಬೇರೆ ಕಡೆ ಇರ್ತೀನಿ ಅಂತ ನಿರ್ಧಾರ ಈಕೆ ಯಾಕೆ ಮಾಡಿಲ್ಲ? ಆಕೆ ಮಾಡಿದ್ರು ಅವನ್ ಬಿಡಲ್ಲ ಗುರುಜಿ. ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ಹಂಗಿದೆ. ಅವ್ರಿಗೂ 2 ಮಕ್ಳು, ಅವರು ಸಾಧಾರಣ ಮಿಡಲ್ ಕ್ಲಾಸ್ ಜನಗಳೇ. ಮನೇಲಿಟ್ಟು ಸಾಕೋಬೇಕು ಅನ್ನೋ ಉದ್ದೇಶ ಅವನಿಗಿಲ್ಲ. ಆ ಹುಡ್ಗಿ ಲೈಫ್ ಹೋಗ್ಬೇಕು, ದುಡಿಬೇಕು, ತಗೊಂಬಂದ್ ಕೊಡ್ಬೇಕು. ಆ ಹುಡ್ಗಿಗ್ ತಗೊಂಬಂದ್ ದುಡಿದ್ರು ಆ ಹುಡ್ಗಿಗ್ ಏನ್ ಬೇಕೋ ಅವ್ನ್ ಅದನ್ನ ಕೊಡ್ಸಲ್ಲ.
ಅವನೊಂದ್ ಮನುಷ್ಯನ್ ತರಾನೇ ಟ್ರೀಟ್ ಮಾಡ್ತಾ ಇಲ್ಲ ಗುರುಜಿ. ಅವ್ರಿಗಿನ್ನ ಯಾವಾಗೂ ಹೊಡಿಯೋದು ಬೈಯೋದು, ನೀನು ಸಾಯೋವರ್ಗು ನಾನ್ ನಿಂಗ್ ಟಾರ್ಚರೇ ನಿಂಗ್ ಮಾಡೋದು, ನನ್ನಿಂದ ನಿನ್ಗೆ ಇನ್ನೇನು ಸಿಗಲ್ಲ, ನಿನ್ ಟಾರ್ಚರ್ ನೀನ್ ಮಾಡಿರೋ ತಪ್ಪಿಗೆ ನನ್ ಜೀವನ ಪೂರ್ತಿ ನಾನು ಹಾಕೋ ಬಿಸ್ಕೆಟ್ ನೀನ್ ನಾಯಿ ತರ ಕ್ಯಾಚ್ ಇಟ್ಕೋಬೇಕು ಅಂತೆಲ್ಲ ಮಾತಾಡಿ ತುಂಬಾ ಅಂದ್ರೆ ತುಂಬಾ ಹಿಂಸೆ ಮಾಡ್ತಿದ್ದಾನೆ. ನಮ್ಗೆ ಇವಾಗ ಹೆಂಗಿದೆ ಅಂದ್ರೆ, ನಮ್ದು ಒಂದು ಒಳ್ಳೆ ಫ್ಯಾಮಿಲಿ, ಅವ್ರದ್ದು ಒಂದು ಒಳ್ಳೆ ಫ್ಯಾಮಿಲಿ. ಇನ್ನೊಂದು ಗಲಾಟೆ ಟೈಪ್ ಅಲ್ಲಿ ಏನಾಯ್ತು ಅಂದ್ರೆ, ಅವ್ರ ಊರವ್ರಿಗೆಲ್ಲ ಹೇಳಿ ಈ ತರ ಎಲ್ಲ ಮಾಡಿದಾಳೆ ಅಂತ ಅವಳನ್ನೆಲ್ಲ ಓಡಿಸಿ ಎಲ್ಲಾ ಮಾಡಿದಾರೆ ಅವ್ರು. ಇಡೀ ಊರಲ್ಲಿ ಅವ್ರಿಗೆ ಮಾನನೇ ತೆಗೆದ್ಬಿಟ್ಟಿದ್ದಾರೆ. ಇವಾಗ ಆ ಹುಡ್ಗಿ ಬದುಕಿದಾಳೆ ಅಂದ್ರೆ ನಮ್ ಮನೆಯವ್ರಿಗೋಸ್ಕರನೇ ಗುರುಜಿ ಬದುಕಿರೋದು. ಇಲ್ಲಾಂದ್ರೆ ಒಂದ್ ಹೆಣ್ಣಿಗೆ ಈ ತರ ಎಲ್ಲ ಅವಮಾನ ಆದ್ಮೇಲೆ ಆ ಹುಡ್ಗಿ ಇರ್ತಿದ್ಲಾ? ಅದನ್ನೇ ಹೇಳ್ತಾಳ ಅವಳಿಗೆ, ನನ್ ಬದುಕಿರೋದೇ ಇವ್ರಿಗೋಸ್ಕರ, ಇವ್ರಿಲ್ಲ ಅಂದ್ರೆ ನನ್ ಜೀವನ ಇಲ್ಲ. ದೇವ್ರ ಇದಾನೆ, ಯಾವತ್ತೋ ಒಂದ್ ದಿವಸ ನನ್ಗೆ ಒಳ್ಳೆ ದಾರಿ ತೋರಿಸ್ತಾನೆ ಅಂತ ಆ ನೋವನ್ನೆಲ್ಲ ತಿನ್ಕೊಂಡ್ ಬದುಕ್ತಾ ಇದ್ದಾಳೆ. ನಮ್ಗೆ ಇವಾಗ ತುಂಬಾ ಗಿಲ್ಟ್ ಫೀಲ್ ಆಗ್ತದೆ ಗುರುಜಿ. ಇದ್ರಿಂದ ಹೆಂಗ್ ಆಚೆ ಬರ್ಬೇಕು, ಏನ್ ಸೊಲ್ಯೂಷನ್ ಅಂತಾನೆ ಅರ್ಥ ಆಗ್ತಿಲ್ಲ. ನಂಗೆ ಇವಾಗ ಮೇನ್ ಪ್ರಾಬ್ಲಮ್ ಒಂದು, ಆ ಹುಡ್ಗಿ ನಮ್ಮಿಂದ ಕಷ್ಟ ತುಂಬಾ ಆಲ್ರೆಡಿ ಕಷ್ಟ ಆಯ್ತು. ಅವ್ರ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹೆಂಗೋ ಹಂಗ್ ಹೋಗ್ತಿತ್ತು ಜೀವನ ಅವಳದು. ಇವಾಗ ನಮ್ ಮನೆಯವ್ರು ಎಂಟ್ರಿ ಆಗಿರೋದ್ರಿಂದ ಅವಳ ಜೀವನನು ಪಾಪ ಹಾಳಾಗೋಗಿದೆ. ಇನ್ನೊಂದ್ ಕಡೆ ನನ್ ಗಂಡ ತುಂಬಾ ಅಂದ್ರೆ ತುಂಬಾ ಕುಡ್ತಕ್ ಇದಾಗೋಗಿದ್ದಾರೆ ಗುರುಜಿ. ನನ್ಗೆ ಅರ್ಥನೇ ಆಗ್ತಿಲ್ಲ ಇದನ್ನ ಹೆಂಗ್ ಸಾಲ್ವ್ ಮಾಡ್ಲಿ ಅಂತ. ದಯವಿಟ್ಟು ಸಹಾಯ ಮಾಡಿ. ಆಗ್ಲಿ ತಾಯಿ. ಸಹಜವಾಗಿ ಒಂದು ಹೆಣ್ಣಿನ ಕುರಿತಾಗಿ ಮತ್ಸರ ಬರುವ ಜಾಗದಲ್ಲಿ ಕರುಣೆ ಬಂದು ನಿಂತಿದೆಯಲ್ಲವ ನಿನಗೆ. ಇಂಥ ವಿಚಾರಗಳಲ್ಲಿ ಅವಳ ಸತ್ರ ಸಾಯಲಿ, ನನ್ನ ಸಂಸಾರ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋರೇ ಹೆಚ್ಚಲ್ವಾ? ಮೆಚ್ಚಬೇಕು ನಿಮ್ಮನ್ನ. ನಾನು ಆ ಹುಡ್ಗಿನ್ ಜೊತೆ ಮಾತಾಡಿ ಅವಳನ್ನು ಅರ್ಥ ಮಾಡ್ಕೊಂಡೆ ನಾನು ಈ ಡಿಸಿಷನ್ ಬಂದಿರೋದು ಗುರುಜಿ. ಈ ಕಾಲದಲ್ಲಿ ಎಂತೆಂತವ್ರು ಇದಾರೆ, ಆತರ ಈ ತರ ಗೇಮ್ಸ್ ಆಡೋರು, ಟೈಮ್ ಪಾಸ್ ಯೂಸ್ ಮಾಡ್ಕೊಳ್ಳೋರಾಗಿದ್ರೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಮಾಡ್ಬಿಡ್ತಾ ಇದ್ದೆ ನಮ್ಮ ಮನೆಯವ್ರನ್ನ, ಬಿಲ್ಕುಲ್ ಬೇಡ ಅಂತ. ಬಟ್ ನಾನು ಅವ್ಳನ್ನ ಮಾತಾಡಿ ಅವ್ಳಿಗಿನ ಅರ್ಥ ಮಾಡ್ಕೊಂಡು, ಸಿಚುವೇಶನ್ ಅರ್ಥ ಮಾಡ್ಕೊಂಡು ನಾನು ಇದನ್ನ ಒಪ್ಕೊಂಡಿರೋದು. ನಮ್ಮ ಮನೆಯವ್ರು ಹೇಳ್ತಾರೆ, ಒಂದು ವೇಳೆ ಆಕೆ ಆತನಿಗೆ ಡೈವರ್ಸ್ ಕೊಟ್ಟು ಬಿಟ್ಟು ಬರ್ತೀನಿ ಅಂದಾಗ ಅವರ ರಿಯಾಕ್ಷನ್ ಏನಿರುತ್ತೆ? ಓಕೆ ಫೈನ್ ಹೋಗು ಅಂತ ಕಳಿಸ್ತಾರ ಅವರು? ಇಲ್ಲ ಗುರುಜಿ, ಅವ್ರು ಕಳ್ಸಲ್ಲ, ಬಿಡಲ್ಲ. ಅವ್ರ ಯಜಮಾನ್ರು ತುಂಬಾ ಒಂಥರ ಸೈಕೋ ತರ, ಹೋಗ್ತೀನಿ ಅಂದ್ರೂ ಬಿಡಲ್ಲ. ಅವಳೊಂಥರ ಹೌಸ್ ಅರೆಸ್ಟ್ ತರ ಮಾಡಿ ಹುಡ್ಗಿನ ಯೂಸ್ ಮಾಡ್ತಾ ಇದ್ದಾನೆ. ಹುಡ್ಗಿಗ್ ಇಷ್ಟ ಏನು ಕಷ್ಟ ಏನು, ಹುಷಾರಿಲ್ಲ ಅಂದ್ರೂ ಹೊಡೆದು ಕೆಲ್ಸಕ್ ಕಳಿಸ್ತಾನೆ ಗುರುಜಿ, ಹೋಗ್ಲೇಬೇಕು ನೀನು ಅಂತ. ಹುಡ್ಗಿಗ್ ಹುಷಾರಿಲ್ದಿರ ಇದ್ರೂ ಒಂದ್ ಹಾಸ್ಪಿಟ್ಲ್ ತೋರ್ಸಲ್ಲ, ಯಾವ್ದೋ ಒಂದ್ ಮಾತ್ರೆ ಬಿಸಾಕಿ ಕುಡ್ಕೋಯ್ತು ಸರಿ ಹೋಗುತ್ತೆ ಅಂತ ತುಂಬಾ ಕೀಳು ಲೆವೆಲ್ ಅಲ್ಲಿ ಟ್ರೀಟ್ ಮಾಡ್ತಿದ್ದಾನೆ. ಒಂದು ವೇಳೆ ಅವತ್ತು ಆ ಹೆಣ್ಣು ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿದ್ಲು, ಅವಳು ಮೌನವಾಗಿರ್ತಿದ್ಲು, ಏಕಾಂತದಲ್ಲಿರ್ತಿದ್ಲು, ಈ ನಿಮ್ಮ ಗಂಡನ ವಿಚಾರ ಯಾಕೋ ಅಲ್ಲಿ ಪ್ರಥಮ ತಪ್ಪು ನಿಮ್ಮ ಗಂಡನಿಂದಲೇ. ಈಗ ಕೇಳಿದ ತಪ್ಪಲ್ಲ, ಆಯ್ತು ಅದು ಮನುಷ್ಯತ್ವ ಅಂತ ತಗೊಳ್ಳೋಣ, ಆಯ್ತು ಅವರ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ರು ಕೆಲಸಗಾರರು ಯಾಕೋ ನೋವಲ್ಲಿದ್ದಾರೆ ಅಂತ ಅವ್ರ ಮುಖ ಛಾಯೆ ಹೇಳ್ತಾ ಇತ್ತು, ಮಾತಾಡ್ಸಿದ ತಪ್ಪಿಲ್ಲ. ಕಷ್ಟಗಳು ಅಂತ ಬಂದ ಆಯ್ತವ, ನಾನು ಒಬ್ಬ ಸಂಸಾರಸ್ಥನಾಗಿ, ನಾನೊಬ್ಬ ಗೃಹಸ್ಥನಾಗಿ, ನನಗೆ ಹೆಂಡತಿ ಮಕ್ಕಳು ಇದ್ದಾರೆ, ನನ್ನ ಮಿತಿಯಲ್ಲಿ ನಿನಗೆ ಒಬ್ಬ ಸ್ನೇಹಿತನಾಗಿಯೋ ಅಣ್ಣನಾಗಿಯೋ ಅಥವಾ ನಿನ್ನ ಕೆಲಸ ಜಾಗದಲ್ಲಿ ನಿನಗಿಂತ ಸ್ವಲ್ಪ ಮೇಲಿರುವವನಾಗಿಯೋ ಸಾಧ್ಯತೆಗಳು ಬೇರೆ ಬೇರೆ ರೀತಿಯಲ್ಲಿ ನೀವು ಉಪಕಾರ ಮಾಡಬಹುದಿತ್ತು, ಅಷ್ಟೇ ಅಲ್ಲ ಅವತ್ತು. ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಬಹಳ ಆರಂಭದಲ್ಲಿ ನಿಮ್ಮ ಗಂಡ ವಹಿಸಬೇಕಾದ ಜಾಗ್ರತೆ ಬಗ್ಗೆ ಮಾತಾಡ್ತಿದ್ದೀನಿ. ಹೌದು, ಈಗ ನೀವು ಹೇಳ್ಬೋದು ಮುಗಿದು ಹೋಗ್ಬಿಟ್ಟಿದೆ, ಏನು ಮಾಡೋದು, ಮುಗ್ದೋಗಿದ್ದೆ ಸರಿ. ಬಟ್ ಹಾಗೆ ನೀನು ಒಪ್ಕೊಂಡೆ, ಗಂಡ ಹಂಗೆ ಮಾಡಿಬಿಟ್ರು ಅಥವಾ ಆ ಹೆಣ್ಮಗಳಿಗೂ ರೆಡಿ ಇದ್ದಾಳೆ ಬರಲಿಕ್ಕೆ, ನಾನು ಹಂಗೆ ಕರೆಸ್ಲಿಕ್ಕೆ ಆಗಲ್ಲ ಅದು. ಅಂಡ್ ನೀವು ಒಪ್ಕೊಂಡಿರ್ಬೋದು, ಬಟ್ ನಾಳೆ ಮಕ್ಕಳಗಳ ಭವಿಷ್ಯ ಅಥವಾ ನಾಳೆ ಸಮಾಜದ ಮುಂದೆ ಮಕ್ಕಳು ಹೇಗೆ ನಿಂತುಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ಲವ ನಾನೀಗ. ಓಕೆ, ನೀನು ಒಪ್ಕೊಂಡ್ಬಿಟ್ಟೆ, ನಿಂದು ದೊಡ್ಡ ಮನಸ್ಸು, ನಿನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ, ಈ ಭೀಷ್ಮ ತನ್ನ ತಂದೆಗೆ ಸಂತೋಷ ಆಗಲಿ ಅಂತ ತಾನು ಮದುವೆ ಆಗಲ್ಲ ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಹೇಳಿ ತನ್ನ ತಂದೆ ಇಷ್ಟಪಟ್ಟು ಯಾವುದೋ ಹೆಂಗಸನ್ನು ಕರ್ಕೊಂಬಂದು ಮದುವೆ ಮಾಡಿಸ್ನಲ್ಲ, ಹಂಗಾಯ್ತು ನಿನ್ನ ಕತೆ. ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಇನ್ನೊಂದು ಹೆಣ್ಣಿನ ವಿಚಾರದಲ್ಲಿ ನೀನು ಸಹನೆ ಮಾಡ್ತಿದ್ದೀಯ. ಮೇಲ್ನೋಟಕ್ಕೆ ಇದು ಒಂದು ಹಂತಕ್ಕೆ ನಿನ್ನ ಸಂಸಾರವನ್ನ ಉಳಿಸಿದಂತೆ ಕಾಣುತ್ತೆ.
ಹ್ಮ್. ಆದರೆ ಸತ್ಯ ಏನಂದ್ರೆ ಇದರ ತೀರಾ ಆ ಮಟ್ಟಿನ ಸ್ಪಷ್ಟ ಪರಿಣಾಮ ಯಾವಾಗ ಕಾಣುತ್ತೆ ಅಂದ್ರೆ ಮಕ್ಕಳು ದೊಡ್ಡವರು ಆದ ಕಾಲಕ್ಕೆ. ಹ್ಮ್. ಈಗ ಆ ಗಂಡ ಇನ್ನು ಬದುಕಿದ್ದಾನೆ, ಕಷ್ಟವೋ ಸುಖವೋ, ಯಾವಾಗ ನಿಮಗೆ ಆ ಹೆಣ್ಣಿನ ಕುರಿತಾಗಿ ಸಲಹೆ ಕೊಟ್ಟು ಮುನ್ನಡೆಸುವ ಅವಕಾಶ ಇರುತ್ತೆ ಅಂದರೆ ಹ್ಮ್. ಅವಳು ಧೈರ್ಯ ತೋರಿ ಬಿಡಿಸ್ಕೊಂಡು ಬರ್ತಾಳೋ, ಗಂಡನ ಸರಿ ಮಾಡ್ಕೊಳ್ತಾಳೋ, ಇಲ್ಲ ನನಗವನು ಬೇಡ ಅಂತ ಅವಳು ಬಿಡಿಸಿಕೊಂಡು ಅವಳು ಸ್ವತಂತ್ರಳಾದ ಮೇಲೆ ನಿಮ್ಮ ಗ್ರೌಂಡ್ಗೆ ಆ ಬಾಲ್ ಬರುತ್ತೆ. ಹ್ಮ್. ಬಟ್ ಈಗ ಇದ್ದಾಗ ನೀವೇನೋ ಮಾಡ್ಲಿಕ್ಕೆ ಹೋದ್ರೆ ಊರವ್ರ ಎದುರುಗಡೆ ಕೆಟ್ಟವರಾಗಿದ್ರೆ ನಾಳೆ ಸಮಾಜಕ್ಕೆ ಕೆಟ್ಟವರಾಗ್ತೀರ. ಹ್ಮ್. ಅದೇ ಗುರುಜಿ ಇವಾಗ ಬಂದಿರೋದು ಅವರು ಪ್ರಾಬ್ಲಮ್ಸ್ ಬಂದಾಗ ಇವ್ರು ನಮ್ಮ ಮನೆಯವ್ರ ತಲೆ ಹೆಂಗ್ ಓಡುತ್ತಾರೆ, ನಾನ್ ಕರ್ಕೊಂಡ್ ಹೋಗ್ಬಿಟ್ಟು ಆಮೇಲೆ ಅದೇನ್ ಮಾಡ್ಕೊಂತಾರೋ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋಣ ಅಂತಾರೆ. ನನಗೆ ಆ ಸಿಚುವೇಶನ್ ತುಂಬಾ ಭಯ ಪಡುತ್ತೆ ಗುರುಜಿ. ಇಲ್ಲಿ ನನ್ನ ಸಲಹೆ ಕೇಳು. ಈಗ ಒಂದು ಹೆಣ್ಣಾಗಿ ನೀನು ಇಲ್ಲಿವರೆಗೂ ಅದನ್ನು ಸಹನೆ ಮಾಡಿರೋದೇ ದೊಡ್ಡದು. ಬಟ್ ನಿನ್ನ ಸಂತಾನಗಳ ನಾಳೆಗಳನ್ನ ನೀನು ಅತ್ಯಂತ ಘರ್ಷಣೆಗೆ ಒಳಪಡಿಸಬಾರ್ದಲ್ವಾ? ಹ್ಮ್. ಹೌದಲ್ಲ? ಹೌದು. ನೀವು ಆ ಹೆಣ್ಣಿಗೆ ಹೇಳಬೇಕು, ನಮಗೊಂದು ಧೈರ್ಯ ನಿನ್ನ ಪರ ನಿಲ್ಲಿಕ್ಕೆ ಯಾವಾಗ ಬರುತ್ತೆ ಅಂದರೆ, ಒಂದೋ ನಿನ್ನ ಗಂಡನ ನೀನು ಸರಿ ಮಾಡ್ಕೊಂಡು ನಿಂದು ಏನೇ ಇದ್ರು ಮೊದ್ಲಿಲ್ಲಿ ಸರಿ ಹೋಗ್ಬೇಕಾದ್ರೆ ನಿಮ್ಮ ಗಂಡ. ಹ್ಮ್. ಈಗ ನಿನ್ನ ಮನೆ ಹೊಸ್ಲುವರೆಗೂ ಇದು ಯಾಕೆ ಬಂತು? ನಿನ್ನ ಗಂಡ ಕೆಲಸದ ವಿಚಾರ ಮನೆ ಒಳಗಡೆ ತಗೊಂಡು ಬಂದಿದ್ರಿಂದ ಬಂತು. ಹ್ಮ್. ಅಲ್ಲಿ ನನ್ನ ಕಾರಣಕ್ಕೆ ಹಿಂಗಾಯ್ತು, ಅರೆ ಅದು ಭ್ರಮೆ ಇಲ್ಲ. ಆ ಹೆಣ್ಣು ಸ್ವಯಂ ಆಕೆಯ ಮೊದಲಿಂದಲೂ ನೋವು ಅನುಭವಿಸ್ತಾ ಇದ್ಲು, ಏನು ಅನುಭವಿಸ್ತಾ ಇದ್ಲು, ಇವ್ರ ಹತ್ರ ಹೇಳ್ಕೊಂಡ್ರು. ಇವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಆಕೆಗೆ ನೆರವಾಗ್ಲಿಕ್ಕೆ ಹೋದ್ರು. ಅದು ಗಂಡನಿಗೆ ಗೊತ್ತಾಯಿತು. ಈಗ ಗಂಡನಿಗೆ ಗೊತ್ತಾಗಿದ್ರು ಅಥವಾ ನಿಮ್ಮ ಗಂಡ ಆಕೆ ಜೊತೆ ಸಂಪರ್ಕದಲ್ಲಿರೋದು ಗೊತ್ತಾದ ಮೇಲೆ ಕಷ್ಟ ಕೊಡ್ತಾವನಿ ಅಂತ ಏನಿಲ್ಲ, ಮೊದಲಿಂದಲೂ ಇತ್ತಲ್ವಾ ಅದು? ಮೊದ್ಲಿಂದನೂ ಇತ್ತು ಟಾರ್ಚರ್, ಅಂದ್ರೆ ಇದು ಮೊದ್ಲಿಂದನೂ ನನ್ನಿಂದ ಹುಡುಗಿ ಆಯ್ತು ಮೇಲೆ ಅಂದ್ಕೊಳ್ಳೋದು ಇವರ ಆಸೆಗಳನ್ನು ತೋರಿಸ್ತಾ ಇದೆ ಅಷ್ಟೇ ಅದು. ಇವ್ರಿಗೆ ತುಂಬಾನೇ ಇಷ್ಟ ಗುರುಜಿ, ಅದ್ ಅದ್ನೇ ನನ್ಗೆ ಹೇಳ್ತಾ ಗೊತ್ತು. ನನ್ನ ಇದ್ದೀನಲ್ವಾ? ಹತ್ರನೇ ಓಪನ್ ಆಗಿ ಹೇಳ್ತಾರೆ, ಆ ಹುಡ್ಗಿ ಇಲ್ಲ ಅಂದ್ರೆ ನನ್ ಬದುಕಕ್ಕಾಗಲ್ಲ, ನಾನ್ ಸತ್ತೋಗ್ಬಿಡ್ತೀನಿ, ಮಕ್ಳು ನೀನ್ ನೋಡ್ಕೋ, ನೀನ್ ಧೈರ್ಯವಾಗಿರು ಅಂತೆಲ್ಲ ಮಾತಾಡ್ತಾರೆ. ನಂಗೆ ತುಂಬಾ ಇದು ಭಯ ಏನು ಆಗುತ್ತೆ ಹೇಳುತ್ತೆ ಮತ್ತೆ? ಗುರೂಜಿ. ಇದಕ್ಕೆ ಏನು ಹೇಳಿ, ಈ ಸಮಾಜಕ್ಕೆ ಏನು ಕೊಡುತ್ತೆ ಇದು ಸಂದೇಶ? ಹ್ಮ್. ಇಲ್ಲವಾ ಅವರ ಈಗ ಅದು ಅನ್ಬೋದು, ಒಂದು ಹೆಣ್ಣಿಗೆ ಕಷ್ಟ ಸಹಾಯ ಮಾಡ್ಲಿಕ್ಕೆ ಹೋಗಿ ಖಂಡಿತ ತಪ್ಪಲ್ಲವ. ಬಟ್ ಆ ನಂತರ ಅದು ಪಡ್ಕೊಂಡ ರೂಪಗಳು ಬೇರೆ. ಅದು ಅಲ್ಲೂ ಸ್ವಾರ್ಥ ಇತ್ತು, ಅದಕ್ಕೆ ಮಾಡ್ಲಿಕ್ಕೆ ಹೋದ್ರು. ಏನ್ ಧರ್ಮಕ್ಕೆ ಮಾಡ್ಲಿಕ್ಕೆ ಹೋದ್ರ? ಹ್ಮ್. ಇಲ್ಲ ತಾನೆ? ಸ್ವಾರ್ಥ ಇತ್ತಲ್ಲ ಅಲ್ಲಿ. ಹೌದು, ಇವ್ರು ಇಷ್ಟಪಟ್ಟಿದ್ದಾರೆ. ಹಾ, ಅದು ಇಲ್ದೇನೆ ಮಾಡ್ಲಿಕ್ಕೆ ಹೋಗಿದ್ದಿದ್ರೆ ಅಯ್ಯೋ ಪದ್ಮವಿಭೂಷಣ ಕೊಡ್ಬೋದಿತ್ತು. ಬಟ್ ಅಲ್ಲಿ ಸ್ವಾರ್ಥದ ಕಾರಣಕ್ಕೆ ಆ ಮಟ್ಟಿನ ಇನ್ವಾಲ್ವ್ಮೆಂಟ್, ಆ ಮಟ್ಟಿನ ನಿರಂತರವಾಗಿ ಸಂಪರ್ಕದಲ್ಲಿರೋ ಯಾಕಾಯ್ತು ಆ ಮಟ್ಟಿಗೆ ಅಂದ್ರೆ ಅಲ್ಲಿ ಸ್ವಾರ್ಥ ಇತ್ತು. ನಾನೀಗ ತೀರಾ ಆ ಮಟ್ಟಕ್ಕೆ ತಗೊಂಡು ಹೋಗಿ ನಿನಗೆ ಗೊಂದಲ ಪಡಿಸಲ್ಲವ, ಇಷ್ಟೇ ನಾನು ಹೇಳೋದು. ಆ ಹೆಣ್ಮಗಳಿಗೆ ನೀನು ಸ್ಪಷ್ಟವಾಗಿ ಹೇಳಬೇಕು, ನೀವಿಲ್ಲ ಅಂದ್ಬಿಟ್ರೆ ಆಕೆ ಕೆಟ್ಟು ಬಿಡ್ತಾಳೆ, ಅದೆಲ್ಲ ಭ್ರಮೆ, ಯಾರಿಂದ ಯಾರು ಅಲ್ಲವ, ನಮ್ಮ ಬದುಕನ್ನು ನಾವು ಕಾಪಾಡ್ಕೊಳ್ಬೇಕು. ನಿನ್ನ ಮಕ್ಳು ಇದಾರ ತಾನೇ ನಿನಗೆ? ನಾಳೆ ಅವ್ರವ್ರ ಒಂದಾಗ್ಬಿಡ್ತಾರೆ, ಕಡೆಗೆ ನೀವು ಬೀದಿಗೆ ಬಂದ್ಬಿಡ್ತೀರಾ. ಕೆಲವೊಮ್ಮೆ ಕಟುವಾಗಬೇಕು. ಇಲ್ಲಿ ನೋಡವ, ನಿನಗೆ ನನ್ನ ಗಂಡನ ಕುರಿತಾಗಿ ಇರುವ ಸಂಬಂಧ, ನಾನು ಒಂದು ಹೆಂಡತಿಯಾಗಿ ಇಷ್ಟು ಸಹನೆ ಮಾಡಿರೋದೇ ಹೆಚ್ಚು. ನಿನಗೆ ಆಯ್ತು ನನ್ನ ಗಂಡನ ಜೊತೆ ನೀನು ಖುಷಿಯಿಂದ ಇರ್ಬೋದು, ಆಯ್ತು, ಅದಕ್ಕೂ ಒಪ್ಕೊಳ್ಳೋಣ, ಹಾಳಾಗೋಲಿ ಅತಗೆ. ಆದರೆ ನೀನು ಅಲ್ಲಿ ಅವನ ಜೊತೆಲಿ ಇದ್ದುಕೊಂಡು ನಾಳೆ ನನ್ನ ಗಂಡ ನನ್ನ ಮಕ್ಕಳಲ್ಲಿ ಯಾರೋ ಬಲಿ ತಗೊಳ್ತಾನೆ, ಏನು ಮಾಡಲಿ ನಾನು? ಹೌದಲ್ಲ? ಒಂದೋ ಇಲ್ಲಿರು, ಇಲ್ಲ ಅಲ್ಲಿರು, ಅಲ್ಲಿರ್ಬೇಕು ಅಥವಾ ಇಲ್ಲಿರ್ಬೇಕು. ಈಕೆಗೆ ಧೈರ್ಯ ಬರಬೇಕು. ಆ ಹುಡ್ಗಿ ಧೈರ್ಯ ಮಾಡ್ತಲ್ಲ ಗುರುಜಿ, ಕೇಳಿಸ್ಕೊಳ್ಳುವ, ಆಕೆ ಮಾಡದೆ ಹೋಗಿ ಯಾವುದೋ ಒಂದು ಸ್ಪಷ್ಟ ನಿರ್ಧಾರ ತಗೊಳ್ದೇನೆ ನೀವ್ ಹಿಂಗೆ ಅವ್ರ ಹಂಗೆ ಅಂದ್ರೆ ಇದು ಮುಂದೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಆಲ್ರೆಡಿ ಆಗ್ತಾ ಇದೆ ಗುರುಜಿ, ಅದಕ್ಕೆ ನಂಗೆ ತುಂಬಾ ಭಯ ಆಗ್ತಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ನೀನು ಈ ನವರಾತ್ರಿಯ ಸಮಯದಲ್ಲಿ ನೀನ್ ಸ್ವಲ್ಪ ಚಾಮುಂಡಿ ಆಗ್ಬೇಕು. ಆಯ್ತಪ್ಪ, ನೀನು ಈ ಜಂಜಾಟದಲ್ಲಿ ನನ್ನ ಮಕ್ಕಳಿಗೋ ಇವ್ರು ಯಾರಿಗೋ ರಕ್ತಪಾತ ಆಗ್ಲಿಕ್ಕೆ ನನಗಿಷ್ಟ ಇಲ್ಲ. ಎಲ್ಲೋ ಈಗ ನೀನು ಇಷ್ಟೇ ಸಹಿಸ್ಕೊಂಡಿದೀಯ, ಹೋಗು, ಕರ್ಕೊಂಡು ಹೋಗ್ತೀವಿ, ಏನು ಹೋಗ್ತೀವಿ, ನನಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಈಗ ಎಲ್ಲ ಹೋದ್ಮೇಲೆ ಮಕ್ಳು ನೀನ್ ಸಾಕ್ಬೇಕಲ್ಲವಾ?
ಹಾ ಗುರುಜಿ, ಇಲ್ಲಿನ್ ಭಯ ನನ್ಗೇನೋ ತೊಂದ್ರೆ ಆಗುತ್ತೆ ಅಂತಲ್ಲ, ಇವ್ರ್ ಕರ್ಕೊಂಡೋಗಿ ಇವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದು ನನ್ ಮಕ್ಳು ಅನಿವಾರ್ಯ. ಅನಾಥರಾಗ್ಬಿಡ್ತಾರಲ್ಲ ಗುರುಜಿ. ಅನಿವಾರ್ಯ ತಾಯಿ. ನಾನು ಗುರುಜಿ ಏನೋ ಆಗುತ್ತೆ ನಾನು ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ. ಅಲ್ಲ ಬಟ್ ಗುರುಜಿ, ಅಂಥದ್ದೊಂದು ನನ್ ಗಂಡ ಸಂಘರ್ಷಕ್ಕೆ ಇಲ್ದಿರ ಸಿಗಾಕೊಳ್ತಾರೆ. ಬದುಕಕ್ಕಾಗಲ್ಲ ಗುರುಜಿ. ಅವ್ರಂದ್ರೆ ತುಂಬಾ ಇಷ್ಟ, ಅವ್ರಿಗೋಸ್ಕರನೇ ನಾನು ಇದೆಲ್ಲ ಒಪ್ಕೊಂಡಿದ್ದು. ಬಟ್ ಇಲ್ಲಿ ಇವಾಗ ವಿಚಾರಗಳು ಯೋಚನೆ ಮಾಡಬ್ಬ. ಇಲ್ಲಿ ಪರಸ್ತ್ರೀ ವಿಚಾರ ತಾಯಿ, ಇದು ಯಾರು ಬಿಟ್ಕೊಡಲ್ಲ. ಒಂದು ವೇಳೆ ಈ ಕ್ಷಣಕ್ಕೆ ಆತ ತನ್ನ ಕೆಲಸ ಆಯಿತು, ತಾನಾಯಿತು, ಇನ್ನು ಮುಂದೆ ನಿನ್ನ ವೈಯಕ್ತಿಕ ವಿಚಾರ ನನಗೆ ಹೇಳ್ಕೊಳ್ಬೇಡವ, ನೀನು ಕೆಲಸ ಮಾಡು, ನಿನ್ನ ಸಂಬಳ ಇಸ್ಕೊ, ನನ್ನ ವಿಚಾರ ನೀನು ಬೇಡವ ಅಂತ ಬದುಕೊಂಡ್ರೆ ಆಕೆನೂ ಹೆಂಗೋ ಬದುಕು ಕಳೀತಾಳೆ, ನಿಮ್ಮ ಬದುಕು ಹೆಂಗೋ ಉಳಿಯುತ್ತೆ. ಅರ್ಥ ಆಯ್ತಲ್ಲ? ಇವ್ರ ಆತ ಇವಾಗ ನಿನಗೆ ಆ ತ್ಯಾಗಕ್ಕೆ ನಿಮ್ಮ ಗಂಡ ತಯಾರಿಲ್ಲ ಅಂದ್ರೆ ಬೇರೆ ವಿಧಿ ಇಲ್ಲ. ಈಗ ಗುರುಜಿ, ಇವಾಗ ಇವರಿಂದ ಹುಡುಗಿ ಲೈಫ್ ಹಂಗಾಗಿದೆ. ಅದು ಹೆಂಗ್ ಹೇಳ್ತೀವ ನೀನು? ಇವರಿಂದ ಆಗಿದೆ ಇಲ್ಲ, ಮೊದಲು ಸಂಘರ್ಷ ಇತ್ತು, ನಿನ್ನ ಗಂಡ ಒಂಚೂರು ಅದನ್ನು ಜಾಸ್ತಿ ಮಾಡಿದ್ದಾರೆ, ಬಟ್ ಈಗ ಸ್ವಲ್ಪ ಅದರಿಂದ ಬೇರ್ಪಡುವುದರಿಂದ ಮೋಸ ಮಾಡ್ದಂಗೇನು ಅನ್ಸಲ್ವಲ್ಲ? ಬಟ್ ಬೇರ್ಪಡಕ್ ಇಬ್ರು ರೆಡಿ ಇಲ್ಲ. ಬೇರ್ಪಡಕ್ ಇಬ್ರು ರೆಡಿ ಇಲ್ಲ. ನಾನು ಏನು ಅಬ್ಬ ಅಂದ್ರೆ ಏನು ಮಾಡ್ಬೋದು? ಇದರಿಂದ ನಿನ್ನನ್ನು, ನಿನ್ನ ಮಕ್ಕಳನ್ನ, ನಿಮಗೆ ಅದು ರಕ್ತಪಾತವಾಗದಂಗೆ ನಿಮಗೆ ನಾನು ಸಂದೇಶ ಕೊಡ್ಬೋದಷ್ಟೇ. ಯಾಕಂದ್ರೆ ಅವರವ್ರ ತಯಾರೇ ಇಲ್ಲ ಅದಕ್ಕೆ ಎಂದಾಗ ನೀವು ಏನು ತಪ್ಪು ಮಾಡಿದವ್ರು ಯಾಕೆ ಬಲಿ ಆಗ್ತೀರಾ? ಗುರುಜಿ, ನಂಗಿಲ್ಲೊಂದು ಕ್ಲಾರಿಫಿಕೇಶನ್ ಬೇಕು. ಒಂದ್ ವೇಳೆ ಆ ಹುಡ್ಗಿ ಧೈರ್ಯ ಮಾಡಿ ಅವ್ರನ್ನ ಹೆದ್ರಾಕಿ ಅಲ್ಲಿಂದ ಆಚೆ ಬಂದ್ಮೇಲೆ ನಾವು ಕಾಪಾಡೋದು ಸರಿನಾ? ಅವಶ್ಯವಾಗಿ. ಇಲ್ಲಾಂದ್ರೆ ನೀವು ಕೈ ಬಿಡಬಾರ್ದು. ಆದ್ರೆ ಅವರ ಜೊತೆ ವೈಯಕ್ತಿಕವಾಗಿ ಅವರ ಮನೆ ನಾಲ್ಕು ಗೋಡೆಗಳ ನಡುವೆ ಅವ್ರದ್ದು ಒಡದಾಟ ಇದೆಯೋ ಬಡದಾಟ ಇದೆಯೋ, ಲೋಕದ ದೃಷ್ಟಿಯಲ್ಲಿ ಅವ್ರ ಗಂಡ ಹೆಂಡತಿ ಅಲ್ವಾ, ಹೌದಲ್ವಾ? ಹೌದು. ಲೋಕದ ದೃಷ್ಟಿಯಲ್ಲಿ ಏನಿದೆಯೋ ಅದರ ವಿರುದ್ಧವಾಗಿ ನೀವು ಹೋಗಿ ಏನೋ ಮಾಡ್ತೀನಿ ಅಂದಾಗ ನೀವು ಕೆಟ್ಟವರಾಗ್ತೀರಿ. ಊರಿನ ಜನ ಅದನ್ನೇ ಮಾಡಿದ್ರಲ್ಲ. ಹೌದು. ಅಲ್ಲಿ ನಿಮ್ಮ ಸಹಾಯಕ್ಕೆ ಯಾವ ಮನ್ನಣೆಯೂ ಇಲ್ಲ. ಆದ್ರೆ ಅಲ್ಲಿಂದ ಕಡಿತ ಮಾಡಿಕೊಂಡು ಅಲ್ಲಿ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ನಾನೀಗ ಸ್ವತಂತ್ರಳು ಅಂತ ಬಂದಾಗ ನೀವು ತಗೊಂಡು ನಿನ್ನ ಮನೇಲಿ ಇರಿಸ್ಕೋ, ತಪ್ಪಿಲ್ಲ. ಆದ್ರೆ ಇಲ್ಲಿದ್ದು ಆಕೆ ಆ ದಿವಸ ಹೋಗ್ತಾ ಬರ್ತಾ ಅಲ್ಲಿ ಹೆಂಡತಿಯಾಗಿ ಅಲ್ಲಿ ಇರೋದು, ಇಲ್ಲಿ ದೊಂಬರಾಟಗಳು, ಇದಕ್ಕೆ ನಾಳೆ ಏನೋ ಎಡವಟ್ಟಾದ್ರೂ ಅವ್ರ ಗಂಡಂದ ಅವನು ಏನೋ ಮಾಡ್ತಾನಲ್ಲ, ಅವನು ತಪ್ಪು ಬರೋದೇ ಇಲ್ಲ. ಕಾನೂನಾತ್ಮಕ ಅವನು ತಪ್ಪಾಗುತ್ತೆ, ಬಟ್ ಲೋಕದ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗ್ತೀರಾ. ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿ ಬೇರೆ ಆದರೂ ಕೂಡ, ಈಗ ನೋಡುವ ಯಾರೋ ಒಬ್ಬ ಕೊಲೆ ಮಾಡಿ ಹೋದ ಅನ್ಕೊಂಡು ಹೆಣ್ಣಿನ ವಿಚಾರದಲ್ಲಿ ಒಬ್ರು ಕೊಲೆ ಮಾಡಿ ಜೈಲಿಗೆ ಹೋದ್ರು ಅಂದ್ಕೊಳ್ಳಿ, ಅಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಆತ ಕೊಲೆಗಾರ ಆದ್ರು, ಇಲ್ಲಪ್ಪ ಒಂದು ನಾ ಹೆಣ್ಣಿನ ಜೊತೆ ಅವನು ತುಂಬಾ ಕೆಟ್ಟದಾಗ ನಡ್ಕೊಂಡು ಅದಕ್ಕೆ ನಾನು ಅವನು ಕೊಂದೆ ಅಂದ್ರೆ ಅವನು ಹೀರೋ ಆದ. ಅಂದ್ರೆ ಲೋಕ ಕಾನೂನಿನ ದೃಷ್ಟಿಯನ್ನು ಮೀರಿ ಇನ್ನೊಂಚೂರು ಎತ್ತರಕ್ಕೆ ಯೋಚನೆ ಮಾಡುತ್ತೆ. ಈಕೆ ಗಂಡನನ್ನ ತ್ಯಜಿಸಿ ಬಂದು, ನಾನು ಹಾರೈಸೋದೇನಂದ್ರೆ ಮೊದಲನೇದಾಗಿ ತ್ಯಜಿಸೋದ್ರ ಬಗ್ಗೆ ಬೇಡ, ಕಷ್ಟನೂ ಸುಖನೂ 2 ಮಕ್ಳಿದ್ದಾವೆ, ನೀವು ಒಳಗಡೆ ಕರ್ಕೊಂಡ್ರೆ ಅಷ್ಟು ಸುಲಭ ಅಲ್ಲ ಅದು. ಅದೇನೋ ಎಮೋಷನಲಿ ಅಂದ್ಕೊಂಡ್ಬಿಡ್ಬೋದು, ಹೋಗ್ಬಿಡು ನಾವು ಗಂಡ ಅಲ್ಲೂ ಇರ್ಲಿ ಇಲ್ಲೂ ಇರ್ಲಿ, ಇಲ್ಲವಾ ದೊಡ್ಡ ಕುರುಕ್ಷೇತ್ರ ಆಗ್ಬಿಡುತ್ತೆ ಕತೆ. ಬಟ್ ನನ್ನ ಮೊದಲ ಸಂದೇಶ ಏನು, ಆದಷ್ಟು ನಿನ್ನ ಗಂಡ ನೋಡುವ, ನನ್ನ ಹೆಂಡತಿ ನನ್ನ ಮಕ್ಕಳು ಇದರಿಂದ ನರಳುತ್ತಾ ಇದ್ದಾರೆ, ಬೇಡ, ಸದಾ ಜೀವ ಭಯದಲ್ಲೇ ಬದುಕೋದಿದೆಯಲ್ಲ, ಏನು ಬದುಕಿದು ಅಲ್ವಾ? ಜೀವ ಭಯದಲ್ಲಿ ಗಂಜಿ ಕುಡಿದು ಬದುಕಿದವರು, ಗಂಜಿ ಕುಡಿದವ್ರೆ ಮೆಟ್ರೋ ಸ್ಟೇಷನ್ ಅಡಿ ಮಲಗೋರು ನೆಮ್ಮದಿ ನಿದ್ದೆ ಮಾಡ್ತವ್ರೆ. ಇವರು ತುಂಬಾ ಅಂದ್ರೆ ತುಂಬಾ ಕೊಡ್ತಕ್ಕೆ ಇದಾಗ್ಬಿಟ್ಟಿದ್ದಾರೆ ಗುರುಜಿ. ನನ್ಗೆ ಅದನ್ನ ಆಚೆ ತಗೋಬರೋದು ಹೇಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟೋ ಬುದ್ಧಿ ಹೇಳ್ತೀನಿ, ನೀವು ಒಳ್ಳೆತನವಾಗಿದ್ದೀರಾ, ಧರ್ಮವಾಗಿರಿ, ದೇವ್ರೇ ಸಪೋರ್ಟ್ ಮಾಡ್ತಾನೆ, ನಿಮ್ ಮನೇಲಿ ಬರ್ತಿದ್ರೆ ಅದು ಹಾಗೆ ಆಗುತ್ತೆ, ಅಲ್ಲಿವರೆಗೂ ಧೈರ್ಯವಾಗಿರಿ ಅಂತ ನಾನು ಇಬ್ರಿಗೂ ಎಷ್ಟೋ ಸಪೋರ್ಟ್ ಹೇಳ್ತೀನಿ. ಇಲ್ಲ ತಾಯಿ, ಒಂದು ಹಂತದಲ್ಲಿ ಪರಸ್ತ್ರೀ ವಿಚಾರದಲ್ಲಿ ಗಂಡ ಹೀಗೆ ಆಗ್ತಿದ್ದಾರೆ ಎಂದಾಗ ಆರಂಭದಲ್ಲಿ ಇದನ್ನ ತೀರಾ ಗಟ್ಟಿಯಾಗಿ ಪ್ರತಿಭಟಿಸದೇ ಇರೋದೇ ಇದಕ್ಕೆ ಮೂಲ ಕಾರಣ. ನೀವೇ ಆಗಿ ನಿಂತಿರ್ತೀರಿ. ಅರ್ಥ ಆಯ್ತು? ನಾನು ಪ್ರತಿಭಟಿಸಿದೆ ಗುರುಜಿ. ಇಲ್ಲವಾ, ಪ್ರತಿಭಟನೆಯ ಫಲಿತಾಂಶವೇ ಪ್ರತಿಭಟನೆಯ ಪರಿಣಾಮವನ್ನ ಹೇಳುತ್ತೆ ಹೊರತು ಪ್ರತಿಭಟಿಸಿದೆ ಆದ್ರೆ ಏನೂ ಆಗ್ಲಿಲ್ಲ ಅಂದ್ರೆ, ಅರೆ ನನ್ಗೆ 1000 ದಾರಿ ಇತ್ತವತ್ತು, ಇವತ್ತು ಕುದುಗೆ ಹಂತಕ್ಕೆ ಬಂದಾಗ ಏನು ಬೇಕಾದ್ರೂ ನಿರ್ಧಾರ ತಗೊಳ್ತೀನಿ ಅಂತೀಯಲ್ಲವಾ. ನಾಳೆ ದಿನ ಸರಿ ಮಕ್ಕಳು ಬುಡುಕು ಬಂತು, ಮನೆ ಆಚೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂತು ಅಂದ್ಕೊಂಡಾಗ, ಸರಿ ಒಬ್ಬರನ್ನು ತ್ಯಜಿಸಿ ನಾನು 3ರನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಸತ್ಯ ಆಗುತ್ತೆ. ಈಗ ತೆಗೆದುಕೊಳ್ಳೋ ನಿರ್ಧಾರ ಅವತ್ತು ತೆಗೆದುಕೊಂಡಿದ್ರೆ ಆಗಿರುವುದಲ್ಲ. ಏನು ಮಾಡ್ತೀಯವ? ಇವತ್ತು ಇರೋ ತಿಳುವಳಿಕೆ, ಇವತ್ತಿರೋ ಈ ವಿಶಾಲ ದೃಷ್ಟಿಕೋನ ಅವತ್ತಿರಲಿಲ್ಲ.
ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡಿಲ್ಲ ಗುರುಜಿ. ಅವರು ಪರಸ್ತ್ರೀ ವಿಚಾರದಲ್ಲಿ ಅದು ಹೇಗವ ನೀನ್ ನಿರೀಕ್ಷೆ ಮಾಡ್ತೀಯ ಇಷ್ಟೆಲ್ಲ ಆಗಲ್ಲ ಅಂತ? ಒಂದು ಹೆಣ್ಮಗಳಾಗಿ ಏಕಪತ್ನಿ ವ್ರತಸ್ಥನ ಆಗಿರುವ ಗಂಡನನ್ನೇ ಸೇವಿಸೋದು ಧರ್ಮ. ಅಲ್ಲೂ ಹೋಗ್ತಿದ್ದಾನೆ, ಸರಿ ಆಯ್ತು, ಆಕೆ ಅನಾಥೆ, ಆಕೆ ಗಂಡ ಇಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ ಅಂದ ಅದಕ್ಕೆ ಮನ್ನಣೆ ಕೊಡೋದು ಅದು ಬೇರೆ ಆಯ್ತು. ಬಟ್ ಇಲ್ಲಿ ಒಬ್ಬ ಗಂಡ ಇದ್ದಾನೆ, ಆಕೆ ಹೊಟ್ಟೆಪಾಡಿಗೆ ಬಂದು ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಕಷ್ಟ ಹೇಳ್ಕೊಂಡ್ಬಿಟ್ರು, ಸರಿ ಅಂಥವ್ರು ಇನ್ನೂ 100 ಜನ ಕೆಲಸ ಹೇಳ್ಕೊಡ್ತಾರೆ, ಅದಕ್ಕೆಲ್ಲ ನಾನು ಸ್ಪಂದಿಸೋಕ್ಕಾಗುತ್ತಾ? ಸ್ಪಂದಿಸೋದು ಬೇರೆ, ಸ್ವಾರ್ಥದಿಂದ ಸ್ಪಂದಿಸೋದು ಬೇರೆ, ಹೌದಲ್ಲ? ಹಾಗಾಗಿ ಇಲ್ಲಿ ನಿನ್ನ ಮನೆ ನೀನು ಉಳಿಸ್ಕೊಳ್ಳೋ ಕಡೆ ನಿನ್ನ ಮೊದಲ ಆದ್ಯತೆ. ನೀನು ಆ ಹೆಣ್ಣು ಮಗಳಿಗೆ ಕರುಣೆ ತೋರಿಸ್ತಿರೋದು ಧರ್ಮವೇ ಹೌದು. ಅದು ಯಾವಾಗ ಚಂದ, ಆಕೆ ಎಲ್ಲದರಿಂದ ಕಡಿತಗೊಳಿಸ್ಕೊಂಡು ಪೊಲೀಸ್ ಸ್ಟೇಷನಲ್ಲಿ ಮಾಡ್ಕೊಳ್ತಾರೋ, ಕೋರ್ಟಲ್ಲಿ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಇಲ್ಲ ಗಂಡನ ಸರಿ ಮಾಡ್ಕೊಳ್ತಾರೋ, ಇಲ್ಲ ಗಂಡ ಸರಿ ಹೋಗಲ್ಲ ನಾನು ಅದನ್ನು ಬಿಡ್ತೀನಿ, ಡೈವರ್ಸ್ ಪೇಪರ್ ತಗೊಳ್ತೀನಿ, ಕಾನೂನಾತ್ಮಕವಾಗಿ ಬಿಡುಗಡೆ ಆದ ಮೇಲೆ ನೀನು ಏನು ಆತನಿಗೆ ಸವತಿ ಸ್ಥಾನ ಕೊಡ್ತೀಯ, ಆಯಿತು. ಬಟ್ ಇದ್ದಾಗಲೇ ಕೊಡ್ತೀನಿ ಅಂದರೆ ನೀನು ತುಂಬ ನಷ್ಟವನ್ನು ಅನುಭವಿಸ್ತೀಯ. ಅದು ಜೀವ ನಷ್ಟ, ಆರೋಗ್ಯ ನಷ್ಟ, ಎಲ್ಲ ರೀತಿ ನಷ್ಟ. ಇವಾಗ ಅದೇ ಗುರುಜಿ ನಂಗೆ ಆಗ್ತಿರೋದು, ಇದ್ರ ಬಗ್ಗೆ ಯೋಚನೆ ಮಾಡಿ 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 ತುಂಬಾ ತಲೆ ಕೆಟ್ಟೋಗಿದೆ. ಒಂದ್ ಕಡೆ ಇವ್ರು ದಿನಕ್ ಅವ್ರ ಆರೋಗ್ಯ ಅದ್ ಕೆಡ್ತಾ ಇದೆ, ನಂಗೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನಾನು ಇದನ್ನ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಗುರುಜಿ, ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಈ ವಿಷಯ. ನಮ್ಮ ಮನೆಯವ್ರಿಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಅವ್ರ ಮನೆ ಹತ್ರನೂ ಯಾರ ಹತ್ರನೂ ಹೇಳ್ಕೊಟ್ಟಿಲ್ಲ. ನಾನು ಒಬ್ಳೆ ಯೋಚನೆ ಮಾಡಿ 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 ತುಂಬಾ ಹುಚ್ಚಿಗೆ ತರ ಆಗೋಗ್ತಾ ಇದೆ. ನನಗೆ ಒಂದ್ ಸ್ಟೇಜ್ ಅಲ್ಲಿ ನಾನ್ ಪ್ರಾಣ ತಕೊಂಡ್ಬಿಟ್ರೆ ಅವ್ರಿಬ್ರು ಒಂದಾಗಿ ಚೆನ್ನಾಗಿರ್ತಾರೇನೋ ಅಂತ ಅನ್ಸುತ್ತೆ. ಇಲ್ಲಿ ಅದು ಪರಿಹಾರ ಅಲ್ಲ, ನಾನು ಹೇಳೋದು ಕೇಳು. ಏನು, ಯಾಕಂದ್ರೆ ಅವ್ರಿಗೆ ನನಗಿಂತ ಅವ್ಳಿಗೆನೆ ಜಾಸ್ತಿ ಇಷ್ಟ ಗುರುಜಿ. ಒಂದು ಹೆಂಡತಿಯಾಗಿ ಇದನ್ನ ಕೇಳಿಸಿಕೊಳ್ಬೇಕಾದ್ರೆ ನಿನ್ನ ಹೃದಯ ಒಡೆದೋಗಿರುತ್ತೆ, ನನಗೆ ಅದ್ರ ಬಗ್ಗೆ ಅರಿವಿದೆ. ತುಂಬಾ ಸರಿಯಾಗಿದೆ ಗುರುಜಿ. ನನ್ಗೆ ಎಲ್ಲಿ ತಪ್ಪಾಯ್ತು, ಯಾರಿಂದ ತಪ್ಪಾಯ್ತು, ಇದೆಲ್ಲ ನಾನು ಹಣೆ ಬರದಲ್ಲಿ ಬರ್ತಿದ್ದೆ ನಂಗು. ಬಟ್ ಅವ್ರು ತುಂಬಾ ಒಳ್ಳೆಯವ್ರು ಗುರುಜಿ. 7 ವರ್ಷ ನಮ್ ಜೀವನ ತುಂಬಾನೇ ಚೆನ್ನಾಗಿತ್ತು, ನನ್ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ವಿ, ತುಂಬಾ ಚೆನ್ನಾಗಿದ್ವಿ. ಇದು ಒಂದು ವಿಚಾರದಿಂದ ನನ್ ಸಂಸಾರ ಅಲ್ಲೋಲ ಕಲ್ಲೋಲ ಆಗೋಗ್ತಾ ಇದೆ ಗುರುಜಿ. ಆಲ್ರೆಡಿ ಆಗೋಗಿದೆ, ನನ್ ಮಕ್ಳಿಂದ ಚಿಕ್ಕವರು. ಆಯ್ತು, ಯೋಚನೆ ಮಾಡ್ಬೇಡವ, ದಾರಿ ಮಾಡೋಣ. ಯಾವತ್ತಾದ್ರೂ ಸಾಧ್ಯವಾದ್ರೆ ನಿನ್ನ ಗಂಡನೊಂದು ಕೌನ್ಸಿಲಿಂಗ್ ಕರ್ಕೊಂಡು ಬಾ. ಖಂಡಿತ ಗುರುಜಿ, ಬರ್ತೀವಿ, ಮಾತಾಡ್ತೀನಿ. ಇಲ್ಲ ಫೋನ್ ಕೌನ್ಸಿಲಿಂಗ್ ಆದ್ರೂ ತೊಂದರೆ ಇಲ್ಲ. ಬಟ್ ಇಲ್ಲಿ ನಾನು ಹೇಳೋದು, ಒಂದು ಹೆಣ್ಣಿನ ಕುರಿತಾಗಿ ನೀನು ತೋರಿಸ್ತಿರೋ ಕಾಳಜಿ ಸತ್ಯವೇ, ಆದರೆ ಆ ಹೆಣ್ಣಿಗೆ ನಿನ್ನ ಕಾಳಜಿಗಿಂತ ಮುಖ್ಯವಾಗಿ ಏನೂ ಅರಿಯದ ಕಂದಮ್ಮಗಳ ಬದುಕಿಗೆ ನಿನ್ನ ಕಾಳಜಿ ಮುಖ್ಯವಾಗಿರುತ್ತೆ. ಆಕೆಗೆ ನೀವಲ್ಲದೆ ಹೋದ್ರೂ ಓಡೋಗಿ ಬದುಕೋದು ಗೊತ್ತ ಆಕೆಗೆ, ಹೌದಲ್ಲವಾ? ಗುರುಜಿ ಆ ಹುಡ್ಗಿ ಆ ತರದವಳಲ್ಲ ಗುರುಜಿ, ತುಂಬಾ ಒಳ್ಳೆಯವಳು. ಅಲ್ಲ, ಸಾಧ್ಯತೆ ಬಗ್ಗೆ ಹೇಳ್ತಾ ಒಂದು ವೇಳೆ ನೀವು ಕೈ ಬಿಟ್ಟರೂ ಕೂಡ ಮೊದ್ಲೆಂಗಿತ್ತೋ ಹಂಗೇನೆ ಹೋಗುತ್ತೆ, ಇಲ್ಲ ಆಕೆ ಇನ್ನೊಂದೇನೋ ದಾರಿ ಹುಡುಕೊಳ್ತಾಳೆ, ಏನೋ ಆಗುತ್ತೆ. ಬಟ್ ನಿನ್ನ ಮನೆ ಕತೆ ಹೇಳವ. ಮಕ್ಳಿಗೆ ಎಷ್ಟು ವರ್ಷ? ದೊಡ್ಡ ಮಗ್ಳಿಗೆ 9 ವರ್ಷ, ಚಿಕ್ಕೊಳಗ್ 4 ವರ್ಷ. ಈಗ ಆಕೆ ಮುಖ್ಯನೋ ಇವ್ರು ಮುಖ್ಯನೋ? ನನಗ್ ಮಕ್ಳೇ ಮುಖ್ಯ, ಬಟ್ ನಮ್ಮ ಮನೆಯವ್ರಿಗೆ ಇಬ್ರು ಮುಖ್ಯ. ಮಕ್ಳನ್ನು ಬಿಡಂಗಿಲ್ಲ, ಅವಳನ್ನು ಬಿಡಂಗಿಲ್ಲ, ಹಂಗಿದೆ ಗುರುಜಿ ಅವ್ರ ಸಿಚುವೇಶನ್. ಇದೆಲ್ಲ ಸಮಾಜಕ್ಕೆ ಮಾದರಿ ಆಗಲ್ಲವ. ಹೌದು, ನಿನ್ನ ಕಷ್ಟಕ್ಕೆ ನಾನು ಸ್ಪಂದಿಸಬಹುದು, ಬಟ್ ಇದು ಒಂದು ಇಡೀ ಸಮಾಜದ ದೃಷ್ಟಿಕೋನದಿಂದ ಇದೊಂದು ಪಬ್ಲಿಕ್ ಸಮಸ್ಯೆ ಅಥವಾ ಒಂದು ಪಬ್ಲಿಕ್ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾವುದಕ್ಕೆ ಬೆಂಬಲ ಕೊಡಬೇಕು ಅದು ಆಮೇಲೆ ತುಂಬ ಜನಕ್ಕೆ ಮೋಟಿವೇಶನ್ ಆಗಿಬಿಡುತ್ತೆ. ಯಾಕಂದರೆ ಅವಳು ಕಷ್ಟದಲ್ಲಿದ್ಲು, ಅದಕ್ಕೆ ನಾನು ಇದು ಮಾಡಿದೆ, ಆಮೇಲೆ ನನ್ನ ಹೆಂಡತಿನೂ ಒಪ್ಕೊಳ್ಬೇಕು ಅವಳು ಅನ್ನೋ ಥರ ಆಗ್ಬಿಡುತ್ತೆ ಕತೆ. ಬಟ್ ಅದು ಒಪ್ಪಲ್ಲ, ಅದು ಒಪ್ಪೋ ವಿಚಾರ ಅಲ್ಲ. ಅದು ಇಲ್ಲ ಆಗಿರೋದೇ ಮೊದಲನೇ ತಪ್ಪು ಗಂಡನ ಕಡೆಯಿಂದ. ಸರಿ, ಆಕೆ ಕಷ್ಟವನ್ನು ಹೇಳಿ ಆದಮೇಲೆ ಎಷ್ಟು ತಗೊಳ್ಬೇಕಿತ್ತು ಅಷ್ಟು ತಗೊಳ್ಬೇಕಿತ್ತು. ಮನೆ ಹೊಸ್ಲಿಂದ ಒಳಗಡೆ ಮನೆ ಹೊಸ್ಲು ಅಂದರೆ ಮನ್ಸು ಒಳಗಡೆ ಕರ್ಕೊಳ್ಳೋ ಪ್ರಯತ್ನ ಯಾಕೆ ಬೇಕಿತ್ತು? ಆಯ್ತಪ್ಪ, ಇದೆಲ್ಲ ಆಗಿದೆ, ಒಂದು ಕೆಲಸ ಮಾಡ್ತಾಯಿ, ಈಗ ಆ ಹೆಣ್ಮಗಳಿಗೆ ಫೋನ್ ಮಾಡು, ನೀನು ಮಾತಾಡು. ಇಲ್ಲಿ ನಿನಗೆ ನಾನು ತೋರಿಸಿದ ಕರುಣೆ, ಯಾಕಂದರೆ ಸ್ವಲ್ಪ ನೀನು ರೂಢಾಗೆ ಇರಬೇಕು. ನೀನು ತುಂಬ ಭಾಗಕ್ಕೆ ಹೋದ್ರ ಮೇಲೆ ಎಲ್ಲ ಸೇರಿ ನಿನ್ನನ್ನು ತುಳಿತಾರೆ. ನಿನ್ನ ಗಂಡನ ವಿಚಾರದಲ್ಲಿ ಅದನ್ನು ಸರಿ ಮಾಡ್ಕೊಳ್ತೀಯೋ
ಬಿಟ್ಟು ಬಂದರೆ, ಒಂದು ವೇಳೆ ಬಿಟ್ಟು ಬಾ ಅನ್ನೋದು ನಮ್ಮ ಸಲಹೆ ಅಲ್ಲ. ಒಂದು ವೇಳೆ ನೀನು ಸಹಿಸೋಕ್ಕಾಗಲಿಲ್ಲ, ಧೈರ್ಯ ಮಾಡಿ ಬಿಟ್ಟು ಬಂದೆ ಅಂದ್ರೆ ಆಮೇಲೆ ಬೇಕಾದ್ರೆ ಖಂಡಿತ ಮನೆಯಲ್ಲಿ ನಿಮಗೆ ಸ್ಥಾನ ಕೊಟ್ಟು ನಾವು ಬದುಕಿಸ್ಕೊಳ್ತೀವಿ. ಹ್ಮ್ ಆದರೆ ಹಿಂಗೆ ಇದ್ದುಕೊಂಡು ನಾನು ಅಲ್ಲೂ ಆಟ ಆಡಿಕೊಂಡು ಇಲ್ಲೂ ಇನ್ನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ನನ್ನ ಸಂಸಾರಕ್ಕೆ ನೀನೇ ಕೊಳ್ಳಿ ಆಗ್ತೀಯ. ಹ್ಮ್. ಅದು ನಾನು ಸಹಿಸಲ್ಲ. ಗುರುಜಿ, ಇಲ್ಲಿ ಸಮಸ್ಯೆ ಏನಂದ್ರೆ ನಾವ್ 3 ಜನ ಮಾತಾಡ್ಕೊಂಡು ಒಂದ್ ಅಂಡರ್ಸ್ಟ್ಯಾಂಡ್ ಈ ನಿಮ್ದು ಇದು ಕೂಡ ನಮ್ ಹಸ್ಬೆಂಡೇ ನೋಡ್ಬಿಟ್ಟು ಇವ್ರ ಹತ್ರ ಮಾತಾಡೋಣ, ಏನಾದ್ರು ಸೊಲ್ಯೂಷನ್ ಸಿಗುತ್ತೆ ಅಂತ ನಾವ್ ಮೊನ್ನೆ ಡಿಸ್ಕಸ್ ಮಾಡ್ಕೊಂಡ್ವಿ. ನಿಮ್ ಹತ್ರ ಮಾತಾಡ್ಬೇಕು, ಅವರೇ ನೋಡಿ ನನ್ಗೆ ಹೇಳಿದ್ದು ಇವ್ರ ಹತ್ರ ಮಾತಾಡ್ಬೇಕು, ಗುರುಜಿ ಹತ್ರ ನಮ್ ಸಮಸ್ಯೆನ ಕೇಳ್ಬೇಕು ಅಂತ. ನಾನ್ ನಿಮ್ ಹತ್ರನು ಕೌನ್ಸಿಲಿಂಗ್ ಮಾಡಿಸ್ತೀನಿ ಗುರುಜಿ, ನನ್ ಹಸ್ಬೆಂಡ್ ಕೈಯಲ್ಲಿ ಒಂದ್ಸರಿ. ಅಷ್ಟೆಲ್ಲ ವಿವೇಕ ಇರೋರು ಈ ಒಂದು ವಿಚಾರದಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಯಾವುದು ಹೊರಗಡೆ ವಿಚಾರವೋ ಅದಕ್ಕೆ ಸಾಧ್ಯವಾದರೆ ಬೆಂಬಲ ಕೊಡ್ಬೋದು. ಆದರೆ ಒಬ್ಬ ಸೈಕೋ ರೀತಿಯಲ್ಲಿ ಇರ್ತಕ್ಕಂಥವನ ದೃಷ್ಟಿಕೋನದಲ್ಲಿ ನೀವು ಯಾವಾಗಲೂ ಟಾರ್ಗೆಟ್ ಆಗಿದ್ದೀರಾ ಅಂದರೆ ಅದು ಯಾವಾಗಲೂ ತುಂಬ ಕತ್ತಿ ಅಂತೆ ಕಣವ, ಅದು ಕತ್ತಿ ತೂಗಾಡ್ದಂಗೆ ಅದು ತಲೆ ಮೇಲೆ. ಅರ್ಥ ಆಯ್ತಲ್ಲವಾ? ಹಾಗಾಗಿ ನಿಮ್ಮ ಗಂಡನಿಗೂ ಒಂದು ಸರಿಯಾದ ಕೌನ್ಸಿಲಿಂಗ್ ಮಾಡಿಸಿ ಸತ್ಯ ತಿಳಿಸೋ ಪ್ರಯತ್ನ ಖಂಡಿತ ನಾನು ಮಾಡ್ತೀನಿ. ಈ ಮೂಲಕವೂ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಕುಡಿತದಿಂದಲೋ ವ್ಯಸನದಿಂದಲೋ ಇದು ಯಾವುದನ್ನೂ ಸರಿ ಮಾಡಲಿಕ್ಕಾಗಲ್ಲ. ಆಯಿತು, ಆ ಹೆಣ್ಣಿನ ಕುರಿತಾಗಿ ನೀವು ಕಾಳಜಿ ತೋರಿಸಿರುವುದು ಧರ್ಮವೇ. ಆದರೆ ಇದನ್ನು ಒಂದು ಫೈನಲ್ ಒಂದು ದಡ ಸೇರಿಸೋವರೆಗೂ ನೀವು ಇದ್ದರೆ ಓಕೆ. ಮಧ್ಯದಲ್ಲಿ ನೀವೇನು ಮಾಡ್ಕೊಂಬಿಟ್ರೆ ಲೋಕಕ್ಕೆ ನಿಮ್ಮ ಸಾವು ಕೂಡ ಒಂದು ಕೆಟ್ಟ ವಿಚಾರವೇ ಆಗ್ಬಿಡುತ್ತೆ. ಯಾಕಂದರೆ ಸಾವು ಕೂಡ ಘನತೆಯಿಂದ ಇರಬೇಕಂತೆ, ಹೌದಲ್ಲ? ಹೌದು ಗುರುಜಿ. ಯಾರೋ ಒಬ್ಬ ಬೀದಿಲಿ ಕುಡಿದು ಸತ್ರೆ ಎತ್ತಾಕ್ರು ಅಂತಾರೆ, ಅದೇ ಒಬ್ಬ ಸೈನಿಕ ಸತ್ರೆ ಅದನ್ನು ಹುತಾತ್ಮ ಅಂತಾರೆ. ಸಾವಿನಲ್ಲೂ ಒಂದು ಘನತೆ ಇರಬೇಕು. ಹಾಗಾಗಿ ಇಲ್ಲಿ ಆ ಹೆಣ್ಣುಮಗಳಿಗೆ ಸಾಧ್ಯವಾದರೆ ಆಕೆಯನ್ನು ಕೌನ್ಸಿಲಿಂಗ್ ಆ ದಿನ ಒಂದು ಬೆಳಗಿನ ಸಮಯ ಅಥವಾ ಬಿಡುವಿದ್ದ ಸಮಯ ನಮ್ಮ ಆಶ್ರಮದ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ ಕೌನ್ಸಿಲಿಂಗ್ ಬೇಕು ಅಂತ ಅವರೊಂದು ಸಮಯ ಕೊಡ್ತಾರೆ. ನಿಮ್ಮ ಗಂಡನ ಬಳಿನೂ ಮಾತಾಡ್ತೀನಿ, ಅವ್ರ ಬಳಿನೂ ಮಾತಾಡ್ತೀನಿ. ಇಲ್ಲಿ ಯಾರ್ದಾದ್ರೂ ನೀವು ಕಾಲ್ ಹಾಕಬಹುದಾ ನೋಡಿ, ಇಲ್ಲ ಹಾಗಲ್ಲ ಅಂದರೆ ನೀವು ಪರ್ಸ್ನಲ್ಲಾಗಿ ಬಂದು ಮಾತಾಡ್ಬೋದು. ಆ ಹುಡುಗಿ ವಿಚಾರದಲ್ಲಿ ನೀವು ಅದನ್ನು ಕೇವಲ ಸೆಕೆಂಡ್ ಆಪ್ಷನ್ ಅದಷ್ಟೇ, ಅಂದರೆ ಫಸ್ಟ್ ಥಿಂಗ್ ಅಲ್ಲ, ಮೊದಲ ಆದ್ಯತೆ ಅದಲ್ಲ. ಆಕೆಗೆ ಅವಳು ಅವತ್ತು ಪ್ರೀತಿ ಮಾಡಿ ಕಟ್ಕೊಂಡು ಬೇರೆ ಜಾತಿಯೋ ಕಟ್ಕೊಂಡು ಅದು ಆಕೆದೇ ಆಯ್ಕೆ, ಹೌದಲ್ಲವಾ? ನಿನ್ನ ಮನೆಯನ್ನು ನೀನು ಉಳಿಸ್ಕೋ. ಒಂದು ವೇಳೆ ತೀರಾ ಆ ಹಂತಕ್ಕೆ ಹೋದ್ಮೇಲೆ ಎಲ್ಲರೂ ಹೋಗ್ಲಿ, ನನ್ನ ಮಕ್ಕಳನ್ನ, ಯಾಕಂದ್ರೆ ಏನು ಅರಿಯದ ಅವುಗಳನ್ನ ನೀವಿಬ್ರು ನಿಮ್ಮ ಜಂಜಾಟಗಳಲ್ಲಿ ಬಿಟ್ರೆ ಆ ಪಾಪವನ್ನ ನೀವು 16 ಜನ್ಮಕ್ಕೂ ಕತ್ಲೆಯಲ್ಲಿ ನಡಿಬೇಕಾಗುತ್ತೆ ನೀವೆಲ್ಲ. ಗಂಡನ ಮೇಲಿನ ವ್ಯಾಯಾಮ ಆಯಿತು, ಗಂಡನ ಉಳಿಸ್ಕೊಳ್ಬೇಕು, ಗಂಡನಿಗೆ ಸರಿದಾರಿಗೆ ತರಬೇಕು, ಅಥವಾ ಅವರು ತಿಳಿಸಿ ಸತ್ಯವನ್ನು ದರ್ಶನ ಮಾಡಿಸಿ ಅವರನ್ನು ಈ ಕಡೆ ಕರ್ಕೊಂಡು ಬರಬೇಕು, ಸಂಸಾರ ಚೆನ್ನಾಗಿಟ್ಕೊಳ್ಬೇಕು ಅಂದುಕೊಂಡ್ರಿ. ಬಟ್ ಇದು ಯಾವುದು ತೀರಾ ನನಗೆ ಅದೇ ಬೇಕು, ಅದೇ ಹಂಗೆ ಇರಬೇಕು, ಇಲ್ಲ ನಾನು ಬದುಕಲ್ಲ ಅನ್ನೋ ರೇಂಜ್ಗೆ ಹೋದಾಗ ಆಯಿತು, ಸ್ವಲ್ಪ ಮಕ್ಕಳ ನಾಳೆಗಳ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತೆ. ಇಲ್ಲಿ ಆ ಗಂಡನಿಂದ ಈ ಹೆಣ್ಣು ಹೆಂಗೋ ಬದುಕೊಂಡು ಹೋಗ್ತಾ ಇದ್ಲು, ನಿಮ್ಮ ಇನ್ವಾಲ್ವ್ಮೆಂಟ್ ಅಥವಾ ನೀವು ಭಾಗವಹಿಸಿದ ಅಥವಾ ನೀವು ಎಂಟರ್ ಆದ ಕಾರಣಕ್ಕೆ ಸ್ವಲ್ಪ ಗೊಂದಲ ಆಗಿದೆ. ಈಗಲಿರೋ ಸ್ಪಷ್ಟವಾದ ದಾರಿ ಅಂದರೆ ನಿಮ್ಮ ಗಂಡ ಬಿಟ್ಟ ತಕ್ಷಣ ಅವಳು ಹೋಗಿ ಕೇಸ್ ಹಾಕ್ಲಿಕ್ಕೆ ಅಲ್ಲೇನು ತಪ್ಪಾಗಿಲ್ಲ, ಹೌದಲ್ವಾ? ಈತನನ್ನು ಕರ್ಕೊಂಡು 1 ತಿಂಗಳ ಕಾಲ ಎಲ್ಲೋ ಕಣ್ಣಿ ಮರೆ ಕಣ್ಣಂಗೆ ಹೋಗ್ಬಿಡತ್ತೆ, ಬೇರೆ ಮನೆ ಮಾಡಿಕೊಂಡು ಏನೋ. ಒಟ್ಟಿನಲ್ಲಿ ಈ ಕ್ಷಣಕ್ಕೂ ಒಂದು ದಾರಿ ಇರೋದೇನೆಂದರೆ, ಇವರು ಆಕೆಯನ್ನು ಜಸ್ಟ್ ಒಬ್ಬ ಕೆಲಸಗಾರರಾಗಿ ನೋಡಿ, ಮನುಷ್ಯತ್ವದಿಂದ ನೋಡಿ, ಅಷ್ಟು ಮಾತ್ರ ಇದ್ರೆ ನಿನ್ನ ಸಂಸಾರ, ನಿನ್ನ ಗಂಡ ಎಲ್ಲ ಉಳಿತಾರೆ. ಅರ್ಥ ಆಯ್ತಲ್ವಾ? ಹಂಗೆ ಮಾಡಿಕೊಂಡು ಗಂಡನಿಗಿರೋದು ಏಕೈಕ ದಾರಿ, ಅಷ್ಟು ಮಾಡಲಿ. ಆಮೇಲೆ ಬೇಕಾದರೆ ನೀವು ಮನೆ ಕರೆದು ಕಳಿಸಿ ಮಾಡಿ, ತೊಂದರೆ ಇಲ್ಲ. ಬಟ್ ನಿಮ್ಮ ಗಂಡನಿಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ನನ್ನ ಒಂದು ಕೆಟ್ಟ ತಪ್ಪು ಹೆಜ್ಜೆ ಇಷ್ಟು ಜನ ಕಣ್ಣೀರು ಹಾಕ್ಸ್ಬಿಡುತ್ತೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ, ಇದೆಲ್ಲ ಆಗ್ತಿದೆ ಅಂದರೆ ಬೇಡಪ್ಪ, ಇದು ಧರ್ಮ ಅಲ್ಲ. ಧರ್ಮ, ನಾನು ಆ ಹೆಣ್ಣಿಗೆ ನನ್ನಿಂದ ಹಿಂಗೆ ಆಗ್ಬಿಡ್ತು ಅನ್ನೋ ಮಾತು ಬರೋದೇ ಇಲ್ಲ, ಮೂರ್ಖತನ ಅದು ಸಾಧ್ಯನೇ ಇಲ್ಲ. ನೀವು ಮಾಡ್ಲಿಕ್ಕೆ ಹೋಗಿದ್ದು ಉಪಕಾರನೇ, ಬಟ್ ಅದರಲ್ಲಿ ಸ್ವಾರ್ಥ ಇತ್ತು ಅನ್ನೋದೇ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ನೀವು ರಾತ್ರಿ ಎಲ್ಲ ಫೋನ್ ಮಾಡಿ ಮಾತಾಡೋ ಅವಶ್ಯಕತೆ ಏನಿತ್ತು? ಮಾತಾಡೋರು ಗುರುಜಿ, ರಾತ್ರಿ ಬೆಳಗ್ಗೆ ಎಲ್ಲ ಮಾತಾಡೋರು. ಬೇಡ, ನಿಮ್ಮ ಗಂಡನಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆ ಮಕ್ಕಳು ಮುಖ ನೋಡಿ,
ಅವ್ರ ಮಕ್ಳು ಅವ್ರು ಸಾಕೊಳ್ತಾರೆ, ನೀವ್ಯಾರು ಸಾಕ್ಲಿಕ್ಕೆ? ಹ್ಮ್. ನಿಮ್ಮ ಹೆಂಡತಿ ನಿಮ್ಮ ಮಕ್ಳಿಗೆ ಕಣ್ಣೀರು ಹಾಕ್ಸಿ ಯಾರೋ ಒಬ್ರನ್ನ ಸಂತೋಷವಾಗಿಡೋದ್ರಲ್ಲಿ ಯಾವ ಧರ್ಮ ಇದೆ? ಹ್ಮ್. ಆಕೆ ಕುಡುಕನೋ ಎಂತನೋ ಅವ್ರವ್ರ ಆಯ್ಕೆಗಳು ಅವ್ರವ್ರು ಅನುಭವಿಸ್ಕೊಳ್ಳಿ. ಹ್ಮ್. ಹೌದಲ್ವಾ? ನಾನು ಆಯ್ಕೆ ಮಾಡಿ ಮನೆಗೆ ತಂದೆ ಅಂದ್ರೆ ಅದು ಕಷ್ಟನೋ ಸುಖನೋ ನಾನು ನೋಡ್ಕೊಳ್ಬೇಕಲ್ಲ. ಹ್ಮ್. ಅದು ಅವ್ರು ಯಾರು ಅವ್ರನ್ನ ಕಾಪಾಡ್ಕೊಳ್ಳೋಕೆ ಸರಿ, ಅವ್ರನ್ನ ಕಾಪಾಡ್ಕೊಳ್ಳೋಕೆ ಏನು ದಿವಸ ಅನ್ನ ಕೊಡ್ದಂಗೆ ಏನು ಆ ಥರದ್ದೇನು ಇಲ್ಲ. ಗಂಡ ಹೆಣ್ತಿದ್ದು ಅಂದ್ರೆ ಅವ್ರವ್ರದ್ದು ಇದ್ದಿದ್ದೇ ಕತೆಗಳು. ಯಾರಿಗೂ ಗೊತ್ತು, ನಾಳೆ ನಿಮ್ಮ ಗಂಡನ ಬಳಿ ಬಂದಾಗ ನಿಮ್ಮ ಗಂಡನಿಗೂ ಬೇಜಾರಾಗಿ ಆ ಮೊದಲ ಗಂಡನಿಗಿಂತ ಇನ್ನೂ ಹೆಚ್ಚು ಕಾಟ ಕೊಡ್ಬೋದು ನಿಮ್ಮ ಗಂಡನೇ, ಯಾರಿಗೂ ಗೊತ್ತು? ಹ್ಮ್. ಹೌದಲ್ವಾ? ನಮ್ಮ ಪಾಲಿಗೆ ಏನು ಬಂತೋ ನಾವು ಅದನ್ನು ಮಾತ್ರ ಕಾಳಜಿ ಮಾಡಿಕೊಂಡು ಖುಷಿಯಾಗಿ ಇಟ್ಕೊಂಡ್ರೆ ಸಾಕು. ನಾವು ಇನ್ನೊಬ್ರದ್ನೆಲ್ಲ ಆಯ್ತವ ಇಲ್ಲಿ ಕೂತ್ ನಾನು ಇನ್ನೊಬ್ರ ಕಷ್ಟ ಕೇಳ್ತೀನಿ, ಅಲ್ಲಿ ಕೇಳ್ತೀನಿ, ಅವ್ರಿಗೆ ಒಳ್ಳೇದು ಹೇಳ್ತೀನಿ, ಅಲ್ಲಿಗೆ ಮುಗೀತು. ನಾಳೆ ಅವ್ರು ಬಂದು ನಾನು ರಾತ್ರಿ ಮಾತಾಡಿದ್ದೆ ಗುರುಗಳೇ ಅಂತ ಹೇಳೋವರೆಗೂ ನನಗೆ ಅವ್ರಿಗೆ ಗೊತ್ತೇ ಇರಲ್ಲ. ಹೌದು ಯಾಕಂದ್ರೆ ಎಷ್ಟು ತಗೊಳ್ಬೇಕು ಅಷ್ಟಕ್ಕೆ ತಗೊಳ್ಬೇಕು. ಹ್ಮ್. ನಾನು ಅದೊಂದು ತೀರಾ ತಗೊಳಕ್ ಹೋದ್ರೆ ಅದು ಮೂರ್ಖತನ. ಯಾವಾಗ ತಗೊಳ್ತೀನಿ ಹಂಗೆ ಅಂದ್ರೆ ನನಗೂ ಏನೋ ಅಲ್ಲಿ ಏನೋ ಆಗ್ಬೇಕಿದ್ದಾಗ ಮಾತ್ರ ನಾನು ಹಂಗೆ ತಗೊಳ್ತೀನಿ. ಹೌದು ತಾನೆ? ಹ್ಮ್. ನನಗೂ ಏನೋ ಅಲ್ಲಿ ಆಸೆ ಇದ್ದಾಗ ಮಾತ್ರ ನಾನು ಹಂಗೆ ತಗೊಳ್ಳೋದು. ಹೌದಲ್ಲ? ಹೌದು. ಹಾಗಾಗಿ ನಿಮ್ಮ ಗಂಡನ ಉದ್ದೇಶ ಸರಿ ಇತ್ತಾದ್ರೂ ಕೂಡ ಅದನ್ನು ನಿಭಾಯಿಸುವಲ್ಲಿ ಅವರು ಹಿಡಿದಿದ್ದಾರೆ. ನನಗೆ ಇವಾಗ ಇವ್ರನ್ನ ಈ ಕುಡಿತದ ವ್ಯಸನದಿಂದ ಆಚೆ ತಗೋ ಬರ್ಬೇಕು ಗುರುಜಿ. ಆ ಹುಡ್ಗಿ ನೀವ್ ಹೇಳದಂಗೆ ಸ್ವತಂತ್ರವಾಗಿ ಅಲ್ಲಿಂದ ಬಿಡಿಸ್ಕೊಂಬಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ, ಕಾಪಾಡ್ತೀವಿ. ಅಲ್ಲಿವರೆಗೂ ಇವ್ರನ್ನ ಹೆಂಗಿದ್ರಿಂದ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ, ಖಂಡಿತ ಜವಾಬ್ದಾರಿ ಗುರುಜಿ. ಒಂದ್ ರಿಕ್ವೆಸ್ಟ್ ಗುರುಜಿ, ಕೌನ್ಸಿಲಿಂಗ್ ಕರ್ಕೊಂಡ್ಬರ್ತೀನಿ, ಬಟ್ ಇದನ್ನ ಅಪ್ಲೋಡ್ ಮಾಡಕ್ ಆಗದೆ ಇರಕ್ಕಾಗತ್ತಾ? ಮಾಡ್ಬೇಡಿ. ನೋಡವ, ಈಗ ಆಲ್ರೆಡಿ ನೀನ್ ಮಾತಾಡ್ರದ್ ಲೈವ್ ತಾಯಿ. ಹೌದಾ? ಇದನ್ನ ತೆಗಿಕಲ್ಲ, ಬೇಕಾದ್ರೆ ಸಪ್ರೇಟ್ ಕಟ್ ಮಾಡಿ ಹಾಕಲ್ಲ. ಬಟ್ ಇದೇನಿದೆ, ಈಗ ನಿನ್ ತೆಗಿಯೋಕ್ ಹೋದ್ರಿ ಅಲ್ಲ, ಈಗ ಇಷ್ಟೊತ್ತು ಮಾತಾಡ್ರೆಲ್ಲ ಹೋಗ್ಬಿಡುತ್ತೆ. ಏನು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಕೌನ್ಸಿಲಿಂಗ್ ಏನು ಮಾತಾಡ್ತಿರಲ್ಲ ಅದೇ ಎಲ್ಲೂ ಅಪ್ಲೋಡ್ ಆಗಲ್ಲ, ಅದು ಪರ್ಸನಲ್. ಸರಿ ಗುರುಜಿ. ಇದು ಯೂಟ್ಯೂಬಲ್ಲೇ ಇರುತ್ತವ. ಇರ್ಲಿ, ನಿಮ್ಗೆ ಅದನ್ನು ಸರಿ ಮಾಡಬೇಕು ಅಥವಾ ಗಂಡನ ವಿಚಾರದಲ್ಲಿ ಖಂಡಿತ ನನ್ನ ಕೈಲಾದ ನಾನು ಅವರಿಗೆ ಸಹಾಯ ಮಾಡಬಲ್ಲೆ, ಅವ್ರಿಗೊಂದು ಅರಿವನ್ನು ಮೂಡಿಸಬಲ್ಲೆ. ಬಟ್ ಅವ್ರಿಗೆ ಅನಿಸ್ಬೇಕು ಈ ಬದುಕು ಯಾಕಿದೆ ಅಂದರೆ ಬರೀ ಸುಖ ಅನುಭವಿಸಿ ಸಂತೋಷ ಅಥವಾ ಇಂದ್ರಿಯ ಸುಖ ಅಥವಾ ಇದನ್ನು ಪಡ್ಕೊಳ್ಳೋಕೆ ಅಂತಲ್ಲ. ನನ್ನನ್ನು ನಂಬಿಕೊಂಡು ಬಂದಿರೋ ಹೆಂಡತಿ ಮಕ್ಕಳು ಇವರನ್ನು ಸಂತೋಷವಾಗಿಡಬೇಕು. ಒಂದೊಳ್ಳೆ ಕೆಲಸ ಕೊಟ್ಟಿದ್ದ, ಆರೋಗ್ಯ ಕೊಟ್ಟಿದ್ದ, ಒಳ್ಳೆ ಸಂಸಾರ, ಒಳ್ಳೆ ಬದುಕು. ಯಾಕೆ ಹಿಂಗೆ ಮಾಡಿಕೊಂಡೆ ನಾನು? ಸರಿ, ಈಗ ಅವಕಾಶ ಇದೆಯಾ ತಿದ್ದುಕೊಳ್ಳೋಕೆ? ಇದೆ. ಅದೇ ಇನ್ನೊಂದು 3 ವರ್ಷ ಹೋದ್ರೆ ಖಂಡಿತ ಇರಲ್ಲ. ಎಲ್ಲ ಹಂತದಲ್ಲೂ ಬಾಗಿಲು ತೆರೆಯಲ್ಲವ, ಯಾವುದೋ ಒಂದು ಹಂತದಲ್ಲಿ ತೆರೆಯುತ್ತೆ. ಬಟ್ ಮುಂದೆ ಬಿಡು, ಮುಂದೆ ಇನ್ನೊಂಚೂರು ಸುಖ ಇರ್ಬೋದೇನೋ ಅಂತ ನಾವು ಈ ಬಾಗಿಲಲ್ಲಿ ವಾಪಸ್ ಬರೋದನ್ನು ಮರ್ತು ಬಿಡ್ತೀವಿ. ಬೇಡ, ನನ್ನ ಮುಂದೆ ಸಿಗುತ್ತೆ ಅಂತ ಬಂದ್ಬಿಡ್ತೀವಿ. ಬಟ್ ಮುಂದೆ ಅವಕಾಶ ಹೋಗ್ತಾ ಹೋಗ್ತಾ ಈ ಎರಡನೇ ಸಂಬಂಧ ಅಂದಾಗಲೇ ಅದು ಹೋಗ್ತಾ ಹೋಗ್ತಾ ಕತ್ತಲೇ ಹೊರತು ಅಲ್ಲಿ ಬೆಳಕಿರಲ್ಲ. ಬಟ್ ನಮಗನ್ಸುತ್ತೆ ಬೆಳಕು ಇನ್ನೂ ಏನೋ ಸುಖ, ಇನ್ನೂ ಏನೋ ಆಗ್ಬೋದು ಅಂತ. ಇವೆಲ್ಲ ಮಕ್ಕಳಿಗೆ ನಾಳೆ ದಿನ ನೀವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಮಕ್ಳೇನೋ ತಪ್ಪು ದಾರಿಗೆ ಹೋದ್ರು ಅಂದಾಗ ನೀವು ಹೆಂಗ್ ಬದುಕುದ್ರಿ ನಮಗೂ ಗೊತ್ತು ಅಂದ್ರೆ ಏನು ಮಾಡಂಗಿದ್ದೀರಾ ನೀವು? ಇವೆಲ್ಲ ಹಂಗಾಗಲ್ಲವ. ಆಯ್ತು, ನಿಮ್ಮ ಗಂಡನಿಗೆ ಹೇಳಿ ಇದೊಂಚೂರು ಕುಡಿತ ವ್ಯಸನ ರೋಗ ಬಂದ್ಬಿಟ್ರೆ ನಿಮ್ಮನ್ನು ಸಾಕಲ್ಲ, ಅವ್ರನ್ನೂ ಸಾಕಲ್ಲ. ಆಮೇಲೆ ಅವ್ರು ನೋಡ್ಕೊಳ್ಳೋದೇ ಅರ್ಸಂಟ ಆಗುತ್ತೆ. ಆಮೇಲೆ ನಿಮ್ಮನ್ನೇನು ನೋಡ್ಕೋತಾರ ಅವರು? ಇಲ್ಲಿ ಯಾರನ್ನು ನೋಡ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ನಿಮ್ಮ ಕಣ್ಣು ಮುಂದೆ ಅವ್ರು ಚೆನ್ನಾಗಿದ್ರೆ ಸಾಕಲ್ಲ. ಹೌದು ಗುರುಜಿ, ಹೌದು. ನನ್ನ ಆಸೆಯೂ ಅಷ್ಟೇ, ಅವ್ರು ಚೆನ್ನಾಗಿರ್ಲಿ. ಪಾಪ ಕಷ್ಟಪಟ್ಟಿದ್ದಾರೆ. ಬಟ್ ಇಲ್ಲಿ ಯಾಕೋ ಬಂದು ಹೆಣ್ಣಿನ ವಿಚಾರದಲ್ಲಿ ಎಡವಿದ್ದಾರೆ. ಈಗ ಆಕೆಗೋಸ್ಕರ ಕೊರಗಿ ನೀವು ಮಸಣ ಸೇರೋದ್ರಲ್ಲಿ ಅರ್ಥವಿಲ್ಲ. ನೀವು ಗಟ್ಟಿಯಾಗಿದ್ರೆ ಇಂಥ 100 ಎದುರಿಸಬಹುದು. ಅದನ್ನು ಬಿಟ್ಟು ಕುಡ್ಕೊಂಡು ಡಿಪ್ರೆಷನ್ಗೆ ಹೋಗಿ ಏನೇನೋ ಆಲೋಚನೆ ಮಾಡಿಕೊಂಡು ಇರೋದೊಂದು ಪುಟ್ಟು ಜೀವನ. ಏನೋ ತಪ್ಪಾಯಿತು, ಸರಿ ಮಾಡ್ಕೊಳ್ಳಿ. ಅವ್ರವ್ರ ಬದುಕನ್ನು ಅವ್ರವ್ರು ನೋಡ್ಕೊಳ್ಳಿ. ಕೆಲಸ ಸಾಧ್ಯ, ಅವಳು ಕೆಲಸ ಬಿಡಲ್ವಾ? ನೀವು ಕೆಲಸ ಬಿಡಿ, ನೀವು ಮನೆ ಚೇಂಜ್ ಮಾಡಿ, ನೀವು ಬೇರೆ ಹೋಗಿ. ಇಲ್ಲ ಆಕೆ ನಾನು ಆ ಗಂಡನ ಹತ್ರನೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂದರೆ ಅದಕ್ಕೂ ನೀನು ಒಪ್ಪಬಾರ್ದು. ಖಂಡಿತವಾಗಿ ನೀನು ಅಲ್ಲಿ ಬಿಟ್ಟು ಬಾ, ಬೇಕಾದ್ರೆ ನಾವು ಏನೋ ನೆರವು ನೀಡ್ತೀವಿ. ಬಟ್ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂದರೆ ನನ್ನ ಸಂಸಾರ ಹಾಳು ಮಾಡ್ಕೊಳಕ್ಕೆ ನಾನು ತಯಾರಿಲ್ಲ ಅಂತ ನೀನು ಧರ್ಮಪತ್ನಿಯಿಂದಾಗ ನಿನಗೆ ಬೇರೆದೇ ಹಕ್ಕಿದೆಯವಾ? ಧರ್ಮಪತ್ನಿ ಅನ್ನೋದು ಅದಕ್ಕೆ. ಆಕೆ ವಾಯ್ಸ್ ರೇಸ್ ಮಾಡ್ಲಿಕ್ಕೆ ಆಗಲ್ಲ, ನೀನು ಮಾಡ್ಬೋದು. ನಿನ್ನ ವಯಸ್ಸಿಗಲ್ಲಿ ಶಕ್ತಿ ಇರುತ್ತೆ.
ಸರಿ ಗುರುಜಿ, ಅಷ್ಟು ಮಾಡು. ಸರಿ ನೀನು ಕೊರಗಿ ಏನು ನಾನೇನೋ ಮಾಡ್ಕೊಂಬಿಡೋಣ ಅವ್ರು ಚೆನ್ನಾಗಿರ್ತಾರೆ, ಇವೆಲ್ಲ ಎಮೋಷ್ನಲ್ ವಿಚಾರ. ನಮ್ಮ ರಾತ್ರಿ ಹಂಗೆ ಅನಿಸುತ್ತೆ, ಸೂರ್ಯ ಮುಳುಗಿದ ಮೇಲೆ ನಮ್ಮ ಬದುಕು ನಮಗೆ ಮುಖ್ಯ. ಹ್ಮ್ ಮತ್ತೆ ಸೂರ್ಯ ಹುಟ್ಟಿ ಬೆಳಕು ಬಂದಾಗ ಅಯ್ಯೋ ಆ ಮಕ್ಳನ್ನ ನೋಡಿದಾಗ ಇವತ್ತು ಯಾರು ನೋಡುವ ಗಂಡ ಇಲ್ದವರು, ಗಂಡ ಸರಿ ಇಲ್ದವರು ಎಲ್ಲೋ ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಮೂರು ಮಕ್ಳು ಸಾಕೊಂಡು ಕಷ್ಟ ಪಡ್ತಾನೆ ಇದ್ದಾರಲ್ಲ. ಹೌದು ಗುರುಜಿ. ಬದುಕಬೇಕು ನಾವು. ನಮಗೋಸ್ಕರ ಯಾರು ತಲೆ ಕೆಡಿಸ್ಕೊಳ್ತಾರಲ್ಲ ಅವ್ರಿಗೆ ಪ್ರಾಣನೇ ಕೊಡೋಣ. ಹ್ಮ್ ನೀನು ಮುಖ್ಯ ಅಲ್ಲ, ನನಗೆ ಬೇರೆಯವರು ಮುಖ್ಯ ಅನ್ನೋರನ್ನ ಅವ್ರವ್ರ ಪಾಡಿ ಬಿಡಬೇಕು. ನಾವು ನಮ್ಮನ್ನು ಯಾರು ಇನ್ನೂ ಇಷ್ಟಪಡ್ತಾರೋ ಅವ್ರಿಗೋಸ್ಕರ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು. ಹ್ಮ್ ಅದು ಗಂಡ ಆದರೂ ಸರಿ, ಮಕ್ಕಳಾದ್ರೂ ಸರಿ, ಯಾರಾದರೂ ಸರಿ. ಹ್ಮ್ ಬದುಕು ಯಾವಾಗ ತುಂಬ ಸ್ವೀಟ್, ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅನ್ಸೋದು ಯಾವಾಗ ಅಂದರೆ ನಮ್ಮನ್ನು ಪ್ರೀತಿ ಮಾಡೋರಿಗೋಸ್ಕರ ನಾವು ಬದುಕಿದಾಗ. ಅವ್ರಿಗೆ ನಾವು ಬೇಡ, ನಮಗೆ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಭಾವನೆ. ಹಿಂಗೆ ಪರಸ್ಪರ ವಿರುದ್ಧ ಇದ್ದಾಗ ಬದುಕು ಸಂಘರ್ಷ ಹ್ಮ್ ಅಲ್ವಾ? ಹೌದು ಗುರುಜಿ. ಹಂಗಿದ್ದಾಗಲಿ ಲೈಫ್ ಇಸ್ ಬ್ಯೂಟಿಫುಲ್ ಅನ್ಸೋದು. ಇಲ್ಲ ಅಂದರೆ ಏನು ಜೀವನ ಯಾಕೆ ಹುಟ್ಸೋದ್ನೋ ನಮ್ಮನ್ನು ಭಗವಂತ ಅನ್ಸ್ಬಿಡುತ್ತೆ. ಈ ಗಂಡನಿಗೆ ನಾನು ಮತ್ತೆ ಕೇಳ್ಕೊಳ್ತೀನಿ, ಕುಡಿತಾ ಸ್ವಲ್ಪ ಲೇಟಾಗಿ ಬಿಡಿ, ತೊಂದರೆ ಇಲ್ಲ, ಅಥವಾ ಇನ್ನೊಂಚೂರು ಸಮಯ ತಗೊಂಡೇ ಬಿಡಿ, ಹೆಂಗೋ ಅಡಿಕ್ಟ್ ಆಗ್ಬಿಟ್ಟಿದ್ದೀರೋ ಏನು. ಮೊದಲು ಆ ಹೆಣ್ಣಿನ ವಿಚಾರದಲ್ಲಿ ಒಂದು ಸ್ಪಷ್ಟತೆಗೆ ಬನ್ನಿ. ನನಗೆ ಈ ಸಂಸಾರ ಮುಖ್ಯನೋ ಇಲ್ಲ ಆ ಹೆಣ್ಣಿನ ಜಂಜಾಟ ಮುಖ್ಯನೋ? ಆ ಹೆಣ್ಣು ಮುಖ್ಯ ಯಾವಾಗ ಆ ಮೂರನೇ ವ್ಯಕ್ತಿಯಿಂದ ಬಿಡಿಸ್ಕೊಂಡು ಬಂದಾಗ ಮಾತ್ರ. ಬಟ್ ನಿಮಗೆ ನನ್ನ ಗಂಡ ಅಂತ ಹೇಳ್ಕೊಳ್ಳೋ ಅಧಿಕಾರ ಹೇಗಿದೆಯೋ ಆತನಿಗೆ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋ ಅಧಿಕಾರ ಇದ್ದಾಗ ನಿಮ್ಮ ಸಹಾಯಗಳು ಅವೆಲ್ಲ ಅಲ್ಲಿ ತಪ್ಪಾಗಿ ಭಾವಿಸಲ್ಪಡ್ತವೆ. ಹೌದಲ್ಲ? ಸೊ ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು. ಆಯ್ತವ, ನಾನು ಹೇಳಿದಂಗೆ ಮಾಡು. ಆಕೆಗೆ ಬಿಟ್ಟು ಬಂದರೆ ಮಾತ್ರ ನಮ್ಮ ಬೆಂಬಲ ಸಿಗುತ್ತೆ. ಅದನ್ನು ಬಿಟ್ಟು ಇಲ್ಲಿ ಇದನ್ನು ಮಾಡೋದಾದರೆ ಆಮೇಲೆ ನಾನು ರಾಕ್ಷಸಿ ಆಗಬೇಕಾಗುತ್ತೆ ಅಂತ ಸ್ವಲ್ಪ ಕಟುವಾಗಿ ಹೇಳಿ, ನಿಮ್ಮ ಗಂಡನಿಗೂ ಸ್ವಲ್ಪ ಬುದ್ಧಿ ಹೇಳಿ, ಕೆಲಸ ಬಿಡಿಸಾದರೂ ಸರಿ ಸ್ವಲ್ಪ ಕಾಳಜಿ ಮಾಡಿಕೊಂಡು ಅವರನ್ನು ಮೊದಲು ಆರೋಗ್ಯವಂತ ಮನುಷ್ಯರಾಗ ಮಾಡಿ, ಆಮೇಲೆ ಮಿಕ್ಕಿದ್ದು. ಧನ್ಯವಾದ ಗುರುಜಿ, ತುಂಬಾ ಥ್ಯಾಂಕ್ಸ್. ನಿನಗೆ ಒಳ್ಳೇದಾಗ್ಲವ. ನೀನು ನಿರಾಳವಾಗಿರು. ಒಂದು ಗೃಹಿಣಿಯಾಗಿ ನಿನಗಿಂಥವನ್ನೆಲ್ಲ ಮೀರಿಸೋ ಶಕ್ತಿ ಖಂಡಿತ ಇದೆ. ಬಟ್ ತಾನು ಪ್ರೀತಿಸಿ ಅಥವಾ ತಾನು ನಂಬಿದ ಗಂಡ ಇನ್ನೊಂದು ಹೆಣ್ಣಿಗೋಸ್ಕರ ಹೀಗೆ ಹಾತೊರೆಯೋ ನೋಡಿದಾಗ ಏನೋ ಧೈರ್ಯವಾಗಿ ಹೇಳಿದ್ರಿ, ಬಟ್ ಮನಸ್ಸಲ್ಲಿ ಏನು ನೋವು ಇರಬೇಕದು. ಈಗ ನಾವು ಇಷ್ಟಪಟ್ಟಿದ್ದು ಏನೋ ಒಂದು ವಸ್ತು ಬೇರೆಯವ್ರು ತಗೊಂಡ್ರೇ ನೋವಾಗುತ್ತೆ ಅಂತದ್ರಲ್ಲಿ ಗಂಡ ಇನ್ನೊಂದು ಹೆಣ್ಣಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ ಅಂದಾಗ ಅದು ಏನು ಸಿನಿಮಾನ? ಅದು ಬದುಕು ಭಾವನೆಗಳಿರ್ತಾವಲ್ಲ ನಿಮಗೂ ಕೂಡ. ಅರ್ಥ ಮಾಡ್ಕೊಳ್ಬೇಕು ಅವನ್ನೆಲ್ಲ. ಆಯ್ತು ಬಾ, ಒಳ್ಳೇದಾಗ್ಲಿ. ಈ ನವರಾತ್ರಿ ಮುಗಿಯುವಷ್ಟರಲ್ಲಿ ನಿನಗೊಂದು ಕ್ಲಾರಿಟಿ ಸಿಗುತ್ತೆ, ಯೋಚನೆ ಮಾಡಬೇಡ. ತುಂಬಾ ಥ್ಯಾಂಕ್ಸ್ ಗುರುಜಿ. ಈ ನಂಬರ್ಗೆ ಕಾಲ್ ಮಾಡ್ಬೋದು ಗುರುಜಿ? ನನ್ನ ಹಸ್ಬೆಂಡ್ ಕೌನ್ಸಿಲಿಂಗ್ ಮಾಡಬೇಡ, ಮೆಸೇಜ್ ಮಾಡವ. ಒಂದು ದಿನ ನಿಮಗೆ ಸಮಯ ಕೊಡ್ತಾರೆ, ಅವಾಗ ಒಂದೊಳ್ಳೆ ಜಾಗಕ್ಕೆ ಬಂದು ನಿಶಬ್ದವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಆರಾಮ ಮಾತಾಡ. ಅದು ಕೂಡ ಫೋನ್ ಕೌನ್ಸಿಲಿಂಗ್ ಆಗಿರುತ್ತೆ. ಅಲ್ಲಿ ಇಬ್ರು ಕೂತ್ಕೊಂಡು ಒಮ್ಮೆ ಮಾತಾಡಿ. ಸರಿ ಸರ್, ಓಕೆ ಸರ್. ಆಯ್ತವ, ನೀನು ಒಳ್ಳೇದಾಗ್ಲಿ ತಾಯಿ, ಶುಭವಾಗಲಿ. ನೋಡಿ, ನನಗೆ ಬಹಳ ಸೋಜಿಗ ಅನಿಸಿದ್ದು, ಆಶ್ಚರ್ಯ ಅನಿಸಿದ್ದು, ಈ ಹೆಣ್ಣು ಅಥವಾ ಈ ಕರೆ ಮಾಡಿದ್ರಲ್ಲ, ಈಕೆ ಗಂಡನ ಕುರಿತು ಎಷ್ಟು ಪ್ರೇಮ ಇದೆ, ಪ್ರೀತಿ ಇದೆ, ಅದು ಯಾವ ಮೂಲಕ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ, ಬೇರೆ ಹೆಣ್ಣಿನ ವಿಚಾರದಲ್ಲಿ ನನ್ನ ಗಂಡ ಆಸಕ್ತರಾಗಿದ್ದಾರೆ ಅಂತ ಗೊತ್ತಾದಾಗಲೂ ಸಹನೆಯಿಂದ ಅದನ್ನು, ಗಂಡ ಮುಖ್ಯ ನನಗೆ, ಆಯಿತು ಅವರ ತಪ್ಪನ್ನು ಒಪ್ಕೊಂಡ್ಬಿಡೋಣ ಬೇಕಾದರೆ, ಆದರೆ ತನ್ನ ಗಂಡ ಇನ್ನೊಂದು ಹೆಣ್ಣನ್ನು ಈ ಮಟ್ಟಿಗೆ ತಗೊಂಡಿದ್ದಾರೆ ಎಂದಾಗ ಹೆಂಡತಿಗೆ ಹೆಂಗೆ ಅನಿಸ್ಬೇಕು? ಈಗ ಹೆಂಗೆಂಗೋ ಇವನಲ್ದಿರಿ ಇನ್ನೊಬ್ಬ ಅಂತ ಓಡಾಡೋ ಹೆಣ್ಮಕ್ಳಿಗೆ ಅದು ಬೇರೆ, ಬಟ್ ಗಂಡನೇ ಸರ್ವಸ್ವ ಅಂದ್ಕೊಳ್ಳೋ ಹೆಣ್ಮಕ್ಳಿಗೆ ಹೃದಯ ಚೂರಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಧರ್ಮ ಏನು ಹೇಳುತ್ತೆ? ಧರ್ಮ ಪತ್ನಿಗೋಸ್ಕರ ಹೊರಗಿನ ಹೆಣ್ಣು ಅವರಿಗೆ ಸಹಾಯ ಮಾಡಬೇಕು, ಅವ್ರ ದುಃಖದಲ್ಲಿ ನಾವು ನೆರವಾಗಬೇಕು, ಅಥವಾ ಅವರಿಗೆ ಬೆಂಬಲ ನೀಡಬೇಕು, ಏನೇನೋ ಇದೆಯಲ್ಲಪ್ಪ. ಆಕೆಯನ್ನು ಬಿಟ್ಟರೂ ಪರವಾಗಿಲ್ಲ, ನೀವು ಬಿಟ್ಟಿದ್ರಿಂದ ಆಕೆ ಏನಾಗ್ತಾಳೋ ಅದು ಆಕೆ ಕರ್ಮ. ಆದರೆ ನಿಮ್ಮ ಧರ್ಮ ಪತ್ನಿಯನ್ನು ನೀವು ಕಾಪಾಡಿಕೊಳ್ಬೇಕು. ಮೊನ್ನೆ ಹೀಗೆ ಯಾವುದೋ ಒಂದು ಕೌನ್ಸಿಲಿಂಗ್ ಅಂತ ಬಂದಿದ್ರು ಪಾಪ.
ಗುರುವಾರ ಏನೋ ಒಬ್ರು ಆಶ್ರಮಕ್ಕೆ ಬಂದಿದ್ರು, ಸೇಮ್ ಕತೆ ಅವ್ರದ್ದು. ನನಗೆ ಆ ಹೆಣ್ಣಿಗೆ ನಾನೇ ಖಾಲಿ ಬೀಳ್ಬಿಡ್ಬೇಕು ಅನಿಸುತ್ತು, ಅಷ್ಟು ಕರುಣಾಮಯಿ, ಸಹನಾಮಯಿ, ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರಲ್ಲ ಹಂಗೆ. ಗಂಡನ ತಪ್ಪುಗಳನ್ನು ಕ್ಷಮಿಸುವ ಕ್ಷಮೆಯ ಧರಿತ್ರಿ, ಭೂಮಿಯಷ್ಟು ಕ್ಷಮೆ. ಧರಿತ್ರಿ ಅಂದರೆ ಭೂಮಿಯಷ್ಟು ಸಹನೆ, ತಾಳ್ಮೆ. ಆದರೆ ಗಂಡ ಅರ್ಥ ಮಾಡ್ಕೊಳ್ಬೇಕು, ಹೆಂಡತಿ ಸಹಿಸಿಕೊಳ್ತಾರೆ ಅಂತ ಇನ್ನೂ ಹೆಚ್ಚು ಮಾಡಿಕೊಂಡು ಹೋಗೋದಲ್ಲ. ಆ ಹೆಣ್ಣು ಗಂಡನ ಜೊತೆ ಚೆನ್ನಾಗಿ ಬದುಕಲಿ. ಗಂಡ ಸರಿ ಇಲ್ಲ, ಅವನು ಹಿಂಸೆ ಕೊಡ್ತಾನೆ ಅಂದಾಗ ಸರಿ, ತನಗಾಗ್ತಿರೋ ಅನ್ಯಾಯವನ್ನು ಧೈರ್ಯವಾಗಿ ಪ್ರತಿಭಟಿಸಿ ಹೊರಗಡೆ ಬರಲಿ, ಆಮೇಲೆ ನೋಡ್ಕೊಳ್ಳಿ. ಆಕೆಗಲ್ಲಿ ಪ್ರತಿಭಟಿಸುವ ಧೈರ್ಯನೇ ಇಲ್ಲ. ನೀವು ಸುಮ್ಮನೆ ಹೋಗಿ ನೀವು ಯಾಕೆ ಕೆಟ್ಟವರಾಗ್ತೀರಾ? ನಾಳೆ ದಿನ ನೀವು ಹೋಗ್ತೀರಿ, ಅವಳು ಎದುರುಕೊಂಡು ಇಲ್ಲ ಇವರೇ ನನಗೆ ತಲೆ ಕೆಡಿಸೋದ್ರು ಅಂತ ಹೇಳಿದ್ರ ಮೇಲೆ ನೀವು ಕೆಟ್ಟವರಾಗ್ತೀರಾ, ನಿಮಗೆ ಶಿಕ್ಷೆ ಆಗುತ್ತೆ. ಆಕೆ ಬಿಟ್ಟು ಬಂದಾಗ ನೋಡ್ಕೊಳ್ಳೋ ಭರವಸೆ ಕೊಡಿ. ಅದರ ಹೊರತಾಗಿ ನಿಮ್ಮನೆ ನೀವು ಕಾಪಾಡ್ಕೊಳ್ಳಿ. ನಿಮ್ಮನೆ ಚೆನ್ನಾಗಿದ್ದರೆ ಅಂತ 10 ಜನರಿಗೆ ನೀವು ನೆರವಾಗಬಹುದು. ಮನೆ ಮನಸ್ಸುಗಳು ನೀವು ಮೊದಲು ವಿಶಾಲವಾಗಿ ಧೈರ್ಯವಾಗಿರಬೇಕು, ಆಮೇಲೆ ಇನ್ನೊಬ್ಬರಿಗೆ ನೆರಳು ಕೊಡ್ಬೋದು ಅಲ್ವಾ? ಆಯಿತು, ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ.